ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಬೆಳಗಾವಿ ರಾಯಚೂರು ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣದ ಹೆಸರಿನಲ್ಲಿ ರೈತರಿಗೆ ಭೂ ಪರಿಹಾರದಲ್ಲಿ ಅನ್ಯಾಯ, ಡಿಸಿ ಮಧ್ಯಸ್ಥಿಕೆ ವಹಿಸಿ ನ್ಯಾಯ ಕೊಡಲಿ ಶರಣಪ್ಪ ಉದ್ಬಾಳ್. ಭೂಮಿ ಮತ್ತು ವಸತಿ ರಹಿತ ಬೇಡಿಕೆಗಳಿಗೆ ಆಗ್ರಹಿಸಿ ಆಗಸ್ಟ್ 14ರಂದು ಶಾಸಕರ ಮನೆಗಳ ಮುಂದೆ ಪಂಜಿನ ಮೆರವಣಿಗೆ, ಉಸ್ತುವಾರಿ ಸಚಿವರಿಗೆ ಕಪ್ಪು ಬಾವುಟ ಪ್ರದರ್ಶನ, ಮಾರಪ್ಪ ಹರ್ವಿ. ರಾಜೀವ್ ಗಾಂಧಿ ಜ್ಯೋತಿ ಸದ್ಭಾವನಾ ಯಾತ್ರೆಗೆ ಅದ್ದೂರಿ ಸ್ವಾಗತ. ಕೃಷಿ ವಿಶ್ವವಿದ್ಯಾಲಯದಲ್ಲಿ ರಾಷ್ಟ್ರೀಯ ಸಮ್ಮೇಳನ, ಸ್ನಾತಕೋತ್ತರ ವಿದ್ಯಾರ್ಥಿಗಳ ಸಂಶೋಧನೆಗಳು ಕೃಷಿ ಸಮಸ್ಯೆಗಳಿಗೆ ಪರಿಹಾರವಾಗಲಿ, ಡಾಕ್ಟರ್ ಪಿಎಲ್ ಪಾಟೀಲ್. ಹರ್ ಘರ್ ತಿರಂಗ ಅಭಿಯಾನ, ಜಿಲ್ಲಾ ಮಟ್ಟದ ಜಾಗೃತಿ ಜಾಥಾ ಮ್ಯಾರಥಾನ್ ನಡೆಸಲು ಸಿದ್ಧತೆ ಕೈಗೊಳ್ಳಿ, ಡಿಸಿ. ಆಗಸ್ಟ್ 15ರಂದು ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಮಲ್ಕಲ್ ಗ್ರಾಮದಲ್ಲಿ ರಕ್ತದಾನ ಶಿಬಿರ, ಸಿದ್ದಲಿಂಗಪ್ಪ ದಳವಾಯಿ. ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಜಾರಿಗೊಳಿಸಲು ಒತ್ತಾಯಿಸಿ ಮಾದರ ಚೆನ್ನಯ್ಯ ಸೇವಾ ಸಮಿತಿ ಮನವಿ. ನಿರುದ್ಯೋಗ ಬಿಕ್ಕಟ್ಟನ್ನು ಪರಿಹರಿಸಲು ತುರ್ತು ಕ್ರಮ ಕೈಗೊಳ್ಳಲು ಆಗ್ರಹಿಸಿ ಎಐಯುಸಿಎಸಿ ಸಂಘಟನೆ ಮನವಿ. ಕ್ರಸ್ಟ್ ಗೇಟ್ ಕಳಪೆ ನಿರ್ವಹಣೆ ಕ್ರಮಕ್ಕೆ ಆಗ್ರಹ, ಗೇಟ್ ಸರಿಪಡಿಸಿ ಮೇಲ್ಗಡೆ ನೀರು ನಿಲುಗಡೆಗೆ ಕ್ರಮಕ್ಕೆ ಒತ್ತಾಯ. ಆಶ್ರಯ ಕಾಲೋನಿ ಸೇರಿ ವಿವಿಧ ಬಡಾವಣೆಯಲ್ಲಿ ಮೂಲ ಸೌಲಭ್ಯಕ್ಕೆ ಒತ್ತಾಯ. ಹಿರಿಯ ಭೂ ವಿಜ್ಞಾನಿ ವಿರುದ್ಧ ಕ್ರಮಕ್ಕೆ ಒತ್ತಾಯ. ಮತ್ತು ಜಾಲಹಳ್ಳಿ ಜೂಜಾಟದಲ್ಲಿ ತೊಡಗಿದ 12 ಜನರ ಪ್ರಕರಣ ದಾಖಲು. ಭಾರತ್ ಮಾಲಾ ಯೋಜನೆಯಡಿ ನಿರ್ಮಿಸಲಾಗುತ್ತಿರುವ ರಾಷ್ಟ್ರೀಯ ಹೆದ್ದಾರಿ 748A ಭೂ ಸಂತ್ರಸ್ತರಿಗೆ ಕನಿಷ್ಠ ನೋಟಿಸ್ ನೀಡದೆ ಕಾನೂನು ಬಾಹಿರ ಭೂ ಸ್ವಾಧೀನ ಮಾಡಿಕೊಳ್ಳಲಾಗುತ್ತಿದ್ದು, ನ್ಯಾಯಯುತ ಭೂ ಪರಿಹಾರ ಒದಗಿಸಲು ಜಿಲ್ಲಾಧಿಕಾರಿಗಳು ಮಧ್ಯಸ್ಥಿಕೆ ವಹಿಸಿ ನ್ಯಾಯ ಒದಗಿಸಬೇಕೆಂದು ಭೂ ಸಂತ್ರಸ್ತರ ಹೋರಾಟ ಸಮಿತಿಯ ಸಂಚಾಲಕ ಶರಣಪ್ಪ ಉದ್ಬಾಳ್ ಆಗ್ರಹಿಸಿದರು. ಭಾರತ್ ಮಾಲಾ ಯೋಜನೆಯಡಿ ನಿರ್ಮಿಸಲಾಗುತ್ತಿರುವ ರಾಷ್ಟ್ರೀಯ ಹೆದ್ದಾರಿ 748A ಭೂ ಸಂತ್ರಸ್ತರಿಗೆ ಕನಿಷ್ಠ ನೋಟಿಸ್ ನೀಡದೆ ಕಾನೂನು ಬಾಹಿರ ಭೂ ಸ್ವಾಧೀನ ಮಾಡಿಕೊಳ್ಳಲಾಗುತ್ತಿದ್ದು, ನ್ಯಾಯಯುತ ಭೂ ಪರಿಹಾರ ಒದಗಿಸಲು ಜಿಲ್ಲಾಧಿಕಾರಿಗಳು ಮಧ್ಯಸ್ಥಿಕೆ ವಹಿಸಿ ನ್ಯಾಯ ಒದಗಿಸಬೇಕೆಂದು ಭೂ ಸಂತ್ರಸ್ತರ ಹೋರಾಟ ಸಮಿತಿಯ ಸಂಚಾಲಕ ಶರಣಪ್ಪ ಉದ್ಬಾಳ್ ಆಗ್ರಹಿಸಿದರು.
ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಬೆಳಗಾವಿ ಹುನಗುಂದ ರಾಯಚೂರು ಮಾರ್ಗವಾಗಿ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯಲ್ಲಿ ಭೂಮಿ ಕಳೆದುಕೊಳ್ಳುವ ರೈತರಿಗೆ ಕನಿಷ್ಠ ಮಾಹಿತಿ ನೀಡಿಲ್ಲ, ನೋಟಿಸ್ ಸಹ ನೀಡದೆ 781.48 ಹೆಕ್ಟೇರ್ ಜಮೀನು ಗುರುತಿಸಲಾಗಿದೆ. ಭೂ ಸ್ವಾಧೀನ ಕಾಯ್ದೆಗಳನ್ನು ಗಾಳಿಗೆ ತೂರಿ ರೈತರಿಗೆ ಅನ್ಯಾಯ ಮಾಡಲಾಗುತ್ತಿದೆ. ಈಗಾಗಲೇ ಭೂ ಪರಿಹಾರ ಹಣ ಕುರಿತು ಜಿಲ್ಲಾಧಿಕಾರಿಗಳು, ವಿಶೇಷ ಭೂ ಸ್ವಾಧೀನ ಅಧಿಕಾರಿಗಳು ಹಾಗೂ ಜಿಲ್ಲೆಯ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ರೈತರಿಗೆ ಆಗುತ್ತಿರುವ ಅನ್ಯಾಯ, ವಂಚನೆಯನ್ನು ತಡೆಯಲು ಸಾಧ್ಯವಾಗಿಲ್ಲ. ಭೂಮಿಯನ್ನೇ ನಂಬಿ ಜೀವನ ಮಾಡುವ ರೈತರ ಕುಟುಂಬಗಳು ಬೀದಿಗೆ ಬರುವಂತಾಗಿದೆ. ಭೂ ಸ್ವಾಧೀನ ಕಾಯ್ದೆಯಂತೆ ಮಾರುಕಟ್ಟೆ ದರಕ್ಕಿಂತ 3 ಪಟ್ಟು ಹೆಚ್ಚಿಸುವ ನಿಯಮವಿದ್ದರೂ ಅವೈಜ್ಞಾನಿಕವಾಗಿ ದರ ನಿಗದಿಪಡಿಸಲಾಗಿದೆ. ಜಮೀನಿನಲ್ಲಿ ಇರುವ ಬಾವಿ, ವಿದ್ಯುತ್, ಮೋಟಾರ್, ಕಟ್ಟಡಗಳ ಮೌಲ್ಯಮಾಪನ ಮಾಡದೆ ಮನಸೋ ಇಚ್ಛೆ ದರ ನೀಡುವುದಾಗಿ ಹೇಳುತ್ತಿದ್ದಾರೆ. ಈ ಮಧ್ಯವರ್ತಿಗಳು ರೈತರಲ್ಲಿ ಭಯ ಹುಟ್ಟಿಸುವ ಕೆಲಸ ಮಾಡುತ್ತಿದ್ದಾರೆ. ಅಮೀನ್ಗಢ, ಆನಂದ್ಗಢ ಸೇರಿದಂತೆ ಮಸ್ಕಿ, ಲಿಂಗಸ್ಗೂರು ತಾಲೂಕುಗಳಲ್ಲಿ ಜಮೀನಿಗೆ ಬೇರೆ ಬೇರೆ ದರ ನಿಗದಿಪಡಿಸಲಾಗಿದೆ. ರೈತರು ಜಮೀನು ಬೆಳೆದ ಬೆಳೆಗಳನ್ನು ನಾಶಪಡಿಸಿ ಆರ್ಥಿಕ ನಷ್ಟಕ್ಕೆ ಹೆದ್ದಾರಿ ಪ್ರಾಧಿಕಾರ ಕಾರಣವಾಗುತ್ತಿದೆ. ಲಿಂಗಸ್ಗೂರು ಮತ್ತು ಮಸ್ಕಿ ತಾಲೂಕಿನ 54 ಗ್ರಾಮಗಳಲ್ಲಿ ಕೆಲ ಭೂಮಿ 5A ನೀರಾವರಿ ಯೋಜನೆಗೆ ವಿದ್ಯುತ್ ಪಂಪ್ ಸೆಟ್ ಒಳಗೊಂಡಿರುವ ಕುರಿತು ದಾಖಲೆಗಳ ಸಮೇತ ಮಾಹಿತಿ ನೀಡಿದರೂ ಹೆದ್ದಾರಿ ಪ್ರಾಧಿಕಾರ ರೈತರ ಆಕ್ಷೇಪಣೆಗಳನ್ನು ಪರಿಗಣಿಸುತ್ತಿಲ್ಲ. ಜಿಲ್ಲಾಧಿಕಾರಿಗಳೇ ಜಂಟಿ ಸಮಿತಿ ಸಭೆ ಕರೆದು ಹೆಚ್ಚಿನ ಪರಿಹಾರ ಒದಗಿಸಬೇಕೆಂದರು. ಈ ಜಿಲ್ಲೆಯ ಜಿಲ್ಲಾಧಿಕಾರಿ ಕನಿಷ್ಠ 2 ಸಲ 3 ಸಲ ಹೋಗಿದ್ವಿ. ಅಲ್ಲಿ ಸಂಬಂಧಪಟ್ಟ ಸಹಾಯಕ ಆಯುಕ್ತರ 2 ಸಲ ಹೋಗಿದ್ವಿ. ಇವಾಗ ಭೂ ಸ್ವಾಧೀನ ಅಧಿಕಾರಿ ಕಚೇರಿಗೆ ಅದು ಲೆಕ್ಕದಲ್ಲಿ ಸಲ ವ್ಯಕ್ತಿಗತವಾಗಿ ಮತ್ತು ನಾವು ಸಾಮೂಹಿಕವಾಗಿ ಮನೆ ಪತ್ರ ಕೊಟ್ಟಿವಿ. ಆದರೆ ಯಾವ ಒಂದು ಸಮಸ್ಯೆನ ಆಲಿಸಲಿಲ್ಲ. ಬಟ್ ಈ ದುರಂತ ಏನಪ್ಪ ಅಂದ್ರೆ, ಇವತ್ತು ರೈತರ ಮುಖಾಂತರ ಕಾನೂನುಬಾಹಿರವಾಗಿ ಒಂದು ನೋಟಿಸ್ ಕೂಡ ಕೊಟ್ಟಿಲ್ಲ. ಎಷ್ಟೋ ಜನ ರೈತರಿಗೆ ನೋಟಿಸ್ ಕೊಟ್ಟಿಲ್ಲ. ಈಗ ಈ ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಹೆದ್ದಾರಿ ಅಭಿವೃದ್ಧಿ ಆಗುತ್ತೆ, ಅದಕ್ಕೋಸ್ಕರ ನೀವೆಲ್ಲ ಸರ್ಕಾರ ನಿರ್ಬಿಟ್ಟು ನೀವು ಜಮೀನು ಬಿಟ್ಟು ಕೊಡ್ಬೇಕಂತ ಹೇಳಿ ಹೆದ್ದಾರಿ ಪ್ರಾಧಿಕಾರ ಇವತ್ತು ರೈತರ ಮೇಲೆ ಒತ್ತಡ ಆಗ್ತದೆ. ಇಲ್ಲಿ ಏನಪ್ಪ ಅಂದ್ರೆ, ಯಾವ ಹೆದ್ದಾರಿ ಪ್ರಾಧಿಕಾರ ಕಾನೂನು ಪಾಲನೆ ಮಾಡಿ ಜಮೀನನ್ನು ವಶಪಡಿಸಿಕೊಳ್ಬೇಕಾಯ್ತು, ಅದನ್ನೆಲ್ಲ ಗಾಳಿ ಕೂಡಿ ಇವತ್ತು ಕಾಂಟ್ರಾಕ್ಟ್ಗಳ ಮುಖಾಂತರ ರೈತರ ಹತ್ರ ಹೋಗಿ ನಿಮ್ ಜಮೀನು ದಾಖಲೆ ಕೊಡ್ರಿ. ಅವರು ಆ ಕಾಂಟ್ರಾಕ್ಟ್ ಅವ್ರ ಜವಾಬ್ದಾರಿ ಅಲ್ಲ, ಹೆದ್ದಾರಿ ಪ್ರಾಧಿಕಾರ ಮಾಡಬೇಕಾದ ಕೆಲಸದ ಕೈ ತೊಳ್ಕೊಂಡು ಕಾಂಟ್ರಾಕ್ಟ್ ಕಟ್ಟಿರ್ತಾರೆ. ಆ ಕಾಂಟ್ರಾಕ್ಟ್ ತಳ್ಳಾಡಿ ಬಗ್ಗೆ ಏನ್ ಮಾಡ್ತಿದ್ದಾರೆ, ರೈತರು ಅಂಜಿಸಿ ಇನ್ನೂ ತಂದು ಭಯ ಪಡಿಸಿ ನೀವ್ ಏನೇ ಮಾಡಿದ್ರೆ ನಿಮ್ ಜಮೀನು ತಗೊಳ್ತೀವಿ. ಆಮೇಲೆ ಕಾನೂನಿರ್ತಕ್ಕಂಥ ಕಂಡೀಷನ್ಗಳು ಹಾಕಿ ಅದೇನಂತ ಇಂಡಿಕೇಶನ್ ಮಾಡ್ತಾರೆ, ಅದಕ್ಕೆ ಸಹಿ ಹಾಕ್ಸ್ಕೊಂಡು ಇವತ್ತು ದುಡ್ಡು ಹಾಕ್ತಿದ್ದಾರೆ. ದುಡ್ಡು ಹಾಕಿರ್ತಕ್ಕಂಥ ರೈತರು ಜಮೀನುಗಳಲ್ಲಿ ಇವತ್ತು ರಸ್ತೆ ಮಾಡ್ಕೊಂಡು ಬಿದ್ದಿರ್ತಕ್ಕಂಥ ಬೆಳೆ ನಾಶ ಮಾಡಕ್ಕಿದ್ದಾರೆ. ದುಡ್ಡು 15 ದಿನ 20 ದಿನ ಕೆಳಗಡೆ ಬಿದ್ದಿದೆ. 2 ತಿಂಗಳು ಬಿತ್ತನೆ ಮಾಡಿ ಅಂತ ಬಂದು ಅವರು ರಸ್ತೆ ನಿರ್ಮಾಣ ಮಾಡ್ಕೊಳ್ಳುತ್ತೇವೆ. ಇಲ್ಲಿ ಚುನಾವಣೆ ಹಾಕಿ ಇವತ್ತು ಈ ರಾಜಕೀಯ ವ್ಯವಸ್ಥೆ ದೃಷ್ಟಿಯಿಂದ ನಾವು ಕೂಗಿದ್ರು ಯಾರ ಕೇಳಲ್ಲ. ಈಗ ಕಾಂಟ್ರಾಕ್ಟ್ಗಳು ಓಡ್ ಮಾಡೋಕ್ಕೋಸ್ಕರ ಎಲ್ಲ ಎಸ್ಟಾಬ್ಲಿಷ್ ಮಾಡಿಕೊಡ್ರ, ಅವ್ರಿಗೆ ತೊಂದರೆ ಆಗುತ್ತೆ, ಅದಕ್ಕೋಸ್ಕರ ನೀವು ಜಮೀನು ಬಿಟ್ಕೊಡ್ರಿ. ಹೆದ್ದಾರಿಗಳಲ್ಲಿ 3 ಅಭಿವೃದ್ಧಿ ಆಗ್ತಂತ ಹೇಳ್ತಾರೆ. ಬಟ್ ನೋವಿನ ಸಂಗತಿ ಏನಂದ್ರೆ, ಈ ಹೆದ್ದಾರಿಗೋಸ್ಕರ ಯಾರು ಜಮೀನು ಮಾಡ್ಕೊಂಡ್ರ ಅವ್ರ ಅಭಿವೃದ್ಧಿ ಇಲ್ಲ. ನಿಮ್ಗೆ ಅರ್ಜಿ ಏನಂದ್ರೆ, ಈ ಅಭಿವೃದ್ಧಿ ನಾವು ಹಿಂದೆ ಕೂಡ ಹೇಳಿದ್ವಿ, 20 ರೂಪಾಯಿ ಒಂದು ಚದರ ಮೀಟರ್ ಹಾಕಿದ್ದಾರೆ. 20 ರೂಪಾಯಿ ಚದರ ಮೀಟರ್ ಅಂದ್ರೆ 80,000 ರೂಪಾಯಿ ಎಕರೆ ಆಗುತ್ತೆ. 80,000 ರೂಪಾಯಿ ಎಕರೆ ಯಾವ ಜಗತ್ತಿದೆ ಅಂತ ಯಾರು ಇದು ಸಂಬಂಧಪಟ್ಟ ಕೇಂದ್ರಕ್ಕೆ ಯಾರು ಉತ್ತರ ಕೊಡ್ತಾರ. ಆಮೇಲೆ ಅವರು ಅಷ್ಟು ನೋಟಿಸ್ ಕೊಟ್ಟು ಜಂಟಿ ಸಭೆ ಮಾಡಬೇಕು. ಈಗ ನಮ್ಮ ಇತ್ತೀಚೆಗೆ ನಮ್ಮ ಐಟಿ ಗ್ರಾಮಸ್ಥರು ದಾಖಲೆ ಪಡೆದಿದ್ದಾಗ ಅಲ್ಲಿ ಹಣ ತಮ್ಮದು ಜಂಟಿಯಾಗಿ ಹೆಸರಿತ್ತು. ಬಟ್ ಅವ್ರು ಸಪರೇಟ್ ಇತ್ತು. ಅವ್ರು ಬಂದು ಸಭೆ ಮಾಡಿದಾಗ 6,600 ಜನ ಮೀಟಿಂಗ್ ಅವಾರ್ಡ್ ಆಗಿದೆ. ಬಟ್ ಅಲ್ಲಿ ಜಮೀನು 7,300 ಜನ ಬಿಟ್ಟು. ಬಟ್ ನೀವೇನು ಮಾಡೋದು, ಇದು 7 ಮೀಟಿಂಗ್ ಯಾರು ಕೊಟ್ಟು ಕೊಡ್ತಾರೆ, ಇದಕ್ಕೆ ಯಾರು ಉತ್ತರ ಕೊಡ್ತಿಲ್ಲ. ಹೀಗಾಗಿ ನಾವು ಮತ್ತೆ ನಿಮ್ಮ ಮುಂದೆ ಬಂದಿದ್ದೀವಿ. ನಿಮ್ಮ ಮುಖಾಂತರ ನಾವು ಮನೆ ಮಾಡಿಕೊಳ್ಳೋದಂದ್ರೆ ನಮ್ಗೆ ಆಗ್ತಕ್ಕಂಥದ್ದೇ ಅದು ಎಷ್ಟಾಗ್ತದೆ ಸಾಹಿತ್ಯ ಆಡಳಿತಕ್ಕೂ ರಾಜಕೀಯ ವ್ಯಕ್ತಿಗಳು ತರಿಸ್ಲತ್ತೀವಿ. ಈ ಭಾಗದ ಎಲ್ಲ ಹಿಂದಿನ ಸಂಸದರಿಗೂ ಶಾಸಕರಿಗೂ ಎಲ್ಲರಿಗೂ ಬೇಕಿದ್ವಿ. ಎಲ್ಲರ ಧೋರಣೆಗಳು ಒಂದೇನಂದ್ರೆ ಆ ಹೆದ್ದಾರಿ ಪ್ರಾಧಿಕಾರದ ಬಗ್ಗೆ ಒಂದು ಧೋರಣೆ ಹೊರತು ರೈತರಿಗೆ ಅನ್ಯಾಯ ಪಾಲಿಸಿ ಕಡಿಮೆ ಅಂತ ಒಬ್ಬರು ಕೂಡ ಮಾತಾಡ್ತಲ್ಲ. ಈಗ ಕೂಡ ಅಧಿಕಾರಿಗಳೆಲ್ಲ ಕಾನೂನು ಮಾಡ್ತಾ ಇದ್ದಾರೆ. ನೀವು ಅನ್ಯಾಯ ಸರಿಪಡಿಸ್ತೀವಿ ನಾವು ಮಾಡಿಕೊಡ್ತೀವಿ ಬೇರೆ ಬಾಯಿ ಮಾತಾಡ್ತಾರೆ. ಚುನಾವಣೆ ಸಂದರ್ಭದಲ್ಲಿ ರಾಜಕಾರಣಿಗಳಾಗಿ ಮಾತಾಡ್ತಾರೆ. ಅವರು ಅಧಿಕೃತವಾಗಿ ಯಾವುದೂ ಕೂಡ ಇದು ಮಾಡ್ತಿಲ್ಲ. ಅದೇ ಭೂಸ್ವಾಧೀನ ಅಧಿಕಾರಿ ನಮ್ಗೆ ಮೌಖಿಕವಾಗಿ ಸಿಕ್ಕಾಗ 18 ಲಕ್ಷ ರೂಪಾಯಿ ನಿಮ್ಮ ಜಮೀನಿಗೆ ಅಂತ ಹೇಳ್ತಾ 18 ಲಕ್ಷ ಇದೇ ಜಿಲ್ಲಾಧಿಕಾರಿ ಹತ್ರ ಹೋದಾಗ ನಾವು ಏನ್ ಹೇಳ್ತಾರೆ, ನಾವು ಲಾಸ್ಟ್ ಟೈಮ್ ಪ್ರತಿಭಟನೆ ಮಾಡಿದಾಗ ನಮ್ಮ ಹತ್ರ 30% ಹೆಚ್ಚು ಮಾಡಕ್ಕೆ ಅವಕಾಶ ಇರುತ್ತೆ. ಆಪರೇಷನ್ ಮುಖಾಂತರ ಮಾಡಿಕೊಡ್ತೀವಿ. ಅವರು 100 ರೂಪಾಯಿ ಕೊಟ್ಟಿರ್ತಾರೆ, ನೀವು 500 ರೂಪಾಯಿ ಇರುತ್ತೆ, ಒಂದು 200 ರೂಪಾಯಿ ಕೊಡ್ಬೋದಂತ ಹೇಳಿದ್ರು. ಆದ್ರೆ ರೈತ ಹತ್ರ ಬರ್ಬೋದು ಹೇಳಿದ್ರು, ಅವರು ಬರಲ್ಲ. ಈಗ ಬಂದಾಗ ಕೂಡ ಅಧಿಕಾರಿಗಳ ಮೇಲೆ ಒತ್ತಡ ಆಗ್ತದೆ. ಅವರು ದಾಖಲೆ ಏನಾದ್ರು ನಡೆಸಿಕೊಂಡಿರ್ತಾರೆ. ಈಗ ಸಮಸ್ಯೆ ನೋಡಿ ಎಷ್ಟು ಗೊತ್ತಿಲ್ಲ. ಇದು ಒಂದು ಕಡೆ ಮಾಡ್ತೀವಿ. ಇನ್ನೊಂದು
ವೆಂಕಟೇಶ್ ಪಾಟೀಲ್ ವಡ್ಗಲ್ ಮಾತನಾಡಿ, ಬಳ್ಳಾರಿಯಲ್ಲಿ ಕೇಂದ್ರದ ಯೋಜನೆಗಳೇ ವಶಪಡಿಸಿಕೊಂಡಿರುವ 3,000 ಎಕರೆ ಪ್ರದೇಶ ಭೂಮಿಗೆ ನೀಡದೆ ಬೆಲೆಯನ್ನು 784 ಹೆದ್ದಾರಿ ನಿರ್ಮಾಣ ಭೂ ಸ್ವಾಧೀನಪಡಿಸಿಕೊಂಡು ಭೂಮಿಗೆ ಪರಿಹಾರವಾಗಿ ನೀಡಬೇಕು. ನೋಂದಣಿ ಅಧಿಕಾರಿಗಳು ನಿಗದಿಪಡಿಸಿರುವ ಮಾರುಕಟ್ಟೆ ದರವನ್ನು ಪರಿಷ್ಕರಿಸಬೇಕು ಎಂದರು. ಮತ್ತು ರಿನೆಗೋಷಿಯೇಷನ್ ಮಾಡಿ ಜಿಲ್ಲಾಧಿಕಾರಿ ಪ್ರೈಸ್ ಫಿಕ್ಸೇಷನ್ ಕಮಿಟಿ ಚೇರ್ಮನ್ ಮುಖ್ಯಮಂತ್ರಿ ಆಗಲ್ಲ, ಜಿಲ್ಲಾಧಿಕಾರಿಗಳೇ ಆಗ್ತಾರೆ. ನಮ್ಮ ಪರಿಹಾರ ಏನಿದೆ ಜಿಲ್ಲಾಧಿಕಾರಿ ಕಚೇರಿಗೆ ಅವರಿಂದಲೇ ಆಗ್ತಕ್ಕಂಥದ್ದು. ನಾವು ಮನೆ ಮಾಡ್ಕೊಳ್ತದ್ದು ಏನಂದ್ರೆ ಇಲ್ಲಿ ಏನು ಸಬ್ ರಿಜಿಸ್ಟರ್ ವ್ಯಾಲ್ಯೂಯೇಷನ್ ಕಾರಣಗಳಿಂದ ಶಾಲೆಗಳು ಹೇಳಿದಂಗೆ ರಿಜಿಸ್ಟ್ರೇಷನ್ ಆಗಿಲ್ಲ, ವ್ಯಾಲ್ಯೂಯೇಷನ್ ಹೆಚ್ಚಾಗಿಲ್ಲ ಸಬ್ ರಿಜಿಸ್ಟರ್. ಸೊ ಸಬ್ ರಿಜಿಸ್ಟ್ರೇಷನ್ ವ್ಯಾಲ್ಯೂ ಹೆಚ್ಚು ಮಾಡ್ತಕ್ಕಂಥ ಮನೆಯೆಲ್ಲ ಜಿಲ್ಲಾಧಿಕಾರಿಗಳು ಮಾಡಿಕೊಂಡು ಅಲ್ಲಿ 4 ಲಕ್ಷ ಮಾಡಿಬಿಟ್ಟು 23 ಲಕ್ಷ ಪರಿಹಾರ ತಗೊಂಡಿರ್ತಾರೆ. ಪಕ್ಕದ ಜಿಲ್ಲೆ ಬಳ್ಳಾರಿ ಜಿಲ್ಲೆಯಲ್ಲಿ ದಾಖಲೆಯನ್ನು ತರಿಸ್ಕೊಡ್ತೀವಿ. ತಾವು ತಿಳ್ಕೊಬೋದು. 3,000 ಕೇಂದ್ರ ಸರ್ಕಾರದ ಸ್ವಾಮ್ಯದಲ್ಲಿ ಸ್ವಾಧೀನಪಡಿಸಿಕೊಂಡಾಗ 2 ಲಕ್ಷ ಸಬ್ ರಿಜಿಸ್ಟರ್ ವ್ಯಾಲ್ಯೂ ಇತ್ತು. ರಿನೆಗೋಷಿಯೇಟ್ ಮಾಡಿದ್ರೆ 4 ಲಕ್ಷ ಮಾಡಿದ್ರು. ಮತ್ತು 2013 ಆಕ್ಟ್ ಪ್ರಕಾರ 4 ಪಟ್ಟಲ್ಲಿ ಪರಿಹಾರ ತಗೊಂಡು ಸದಸ್ಯರು ಅದೆಲ್ಲ ಸೇರಿಬಿಟ್ಟು 23 ಲಕ್ಷ ಪರಿಹಾರ 3,000 2014 ಪರಿಹಾರ ಸಿಕ್ಕಿರೋ ಉದಾಹರಣೆ ಇಲ್ಲಿದೆ. ಆ ದೃಷ್ಟಿಯಲ್ಲಿ ನಾವು ಕೂಡ ಇರುತ್ತೆ ಜನಪ್ರತಿನಿಧಿಗಳು ಮತ್ತು ಜಿಲ್ಲಾಧಿಕಾರಿಗಳ ಮೂಲಕ ನಮ್ಮ ಸಮಸ್ಯೆಗೆ ಪರಿಹಾರ ಹೆಚ್ಚಿಸಿಕೊಳ್ತಕ್ಕಂಥ ಪ್ರಯತ್ನ ಮಾಡತಕ್ಕಂಥ ಉದ್ದೇಶ ನಮ್ಮಾಗಿರ್ತದೆ. ಈ ಸಂದರ್ಭದಲ್ಲಿ ಹೇಳುತ್ತೇನೆ. ಶರಣಗೌಡ ಬಸಾಪುರ್ ಮಾತನಾಡಿ, ಹೆದ್ದಾರಿಗೆ ಕಳೆದುಕೊಳ್ಳುತ್ತಿರುವ ಭೂಮಿ ಬೆಲೆ ಎಕರೆಗೆ 12 ರಿಂದ 15 ಲಕ್ಷ ರೂಪಾಯಿ ಬೆಲೆ ಮಾರಾಟವಾಗುತ್ತಿದೆ. ಆದರೆ ಹೆದ್ದಾರಿ ಪ್ರಾಧಿಕಾರ ಎಕರೆಗೆ 3,20,000 ನಿಗದಿಪಡಿಸಿದೆ. ಆರ್ಥಿಕ ನಷ್ಟ ಮಾಡಿಕೊಂಡು ರೈತರ ಭೂಮಿ ಕೊಡಲು ಸಿದ್ಧರಿಲ್ಲ ಎಂದರು. ಅಂಕೋಲ, ಹೊಸಪೇಟೆ ಸೇರಿದಂತೆ ಬೇರೆ ಹೆದ್ದಾರಿ ರಸ್ತೆಗಳಲ್ಲಿ ಚದರ ಅಡಿಯ ಮೇಲೆ ಪರಿಹಾರ ಒದಗಿಸಲಾಗಿದೆ. ಜಿಲ್ಲೆಯಲ್ಲಿ ಮಾತ್ರ ಕಡಿಮೆ ಬೆಲೆಯನ್ನು ನಿಗದಿಗೊಳಿಸಿರುವುದು ತಾರತಮ್ಯದಿಂದ ಕೂಡಿದೆ. ಜಿಲ್ಲಾಧಿಕಾರಿಗಳು ಜಂಟಿ ಸಮಿತಿ ಸಭೆ ಕರೆದು ದರ ನಿಗದಿಪಡಿಸಬೇಕು, ಇಲ್ಲದೇ ಇದ್ದರೆ ಭೂಮಿ ಸ್ವಾಧೀನ ಬಿಡುವುದಿಲ್ಲ ಎಂದರು. ಈಗ ನಮ್ಮಲ್ಲಿ ಮಸ್ಕಿ ತಾಲೂಕಿನ ಸಂಪೂರ್ಣ ಹಳ್ಳಿಗಳು ಭೂ ಸ್ವಾಧೀನದಲ್ಲಿ ಒಳಪಟ್ಟಂತಹ ಗ್ರಾಮದಲ್ಲಿ ಈಗಾಗಲೇ ಇವರು ಜಂಟಿ ಸರ್ವೆ ಆಗಿರೋದಕ್ಕೆ ನಾವು ಪೀಡಿ ಮಾಡಿದ್ದಾರೆ. ಜಂಟಿ ಸರ್ವೆ ಯಾವುದೇ ರೈತರಿಗೆ ನೋಟಿಸ್ ಕೊಟ್ಟು ಇಂಥ ಜನ ಏರಿಯಾದಲ್ಲಿ ನಾವು ಬರ್ತೀವಿ ಜಮೀನಿರುತ್ತೆ ಯಾವ ರೈತರಿಗೂ ನೋಟಿಸ್ ಕೊಟ್ಟಿದ್ರು. ಆ ನೋಟಿಸ್ ಕೊಡೋದ್ರೆ ಅವರು ಪೀಡಿ ಮಾಡಿದ್ವಿ ಯಾವುದು ಸರ್ವೆ ಮಾಡಿರ್ತಕ್ಕಂಥದ್ದು ಅವ್ರ ವಾದ. ನಮ್ಮ ವಾದ ಏನಂತಾರೆ, ನಮ್ಮ ರೈತ ಮುಖೇನ ಅವ್ರು ಸರ್ವೆ ಮಾಡಿದ ನಂತರ ನಮ್ಮ ಮೊದಲೇ ಗಿಡ ಇದೆಯೋ ಬಾವಿ ಇದೆಯೋ ಹೊಟ್ಟೆ ಇದೆಯೋ ನನ್ನ ಮೊದಲ ಪೊಸಿಷನ್ ಏನಿದೆ ಅನ್ನುವಂಥದ್ದನ್ನ ಪರಿಗಣನೆ ತಗೊಂಡ ಮೇಲೆ ಅವಮಾನ ಮಾಡಿದಾಗ ನಾವು ಸರಿಯಾದ ನ್ಯಾಯ ಸಿಗ್ತಾ ಅಂತಕ್ಕಂಥದ್ದು ನಮ್ಮ ವಾದ. ಈ ಮೊನ್ನೆ ನಾವು ಎಸಿ ಹತ್ರ ಕರೆದಾಗ ಎಸಿ ಕೂಡ ಇದು ಕ್ರೀಡೆ ಮಾಡಿದ ತಪ್ಪು, ನಿಮ್ಮ ಅಪೇಕ್ಷೆ ಮಾಡಿದ ನಾವು ಈ ಜಂಟಿ ಸರ್ವೆಯನ್ನ ಹಮ್ಮಿಕೊಳ್ತಕ್ಕಂಥ ಮಾತು ಮೊನ್ನೆ ಇವತ್ತು ಕ್ರೀಡೆಯ ಹೇಳಿದ್ದಾರೆ ಸರ್. ಹಾಗಾಗಿ ತಮ್ಮ ಮುಖೇನ ನಮ್ಮ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಮಾಡ್ತೀವಿ ಅಂದ್ರೆ ನಮ್ಮ ಭಾಗದಲ್ಲಿರ್ತಕ್ಕಂಥ ಅತಿ ಸಣ್ಣ ರೈತರು ನಾವು ಏನಾದ್ರೂ ಈ ಭೂಮಿಯಿಂದ ತಾತ ಮುತ್ತಾತ ಕಾಲದ ನೂರಾರು ವರ್ಷದಿಂದ ನಾವು ಯಾವುದೇ ಈ ಭಾಗದಲ್ಲಿ ಯಾವುದೇ ಒಂದು ಇಂಡಸ್ಟ್ರಿ ಇಲ್ಲ, ಯಾವುದೇ ಇದಿಲ್ಲ. ನಾವು ಬದುಕುವಂಥದ್ದೇನು ಕೃಷಿಯನ್ನೇ ಬದುಕು. ಇವತ್ತ ಈ ಕೃಷಿಯಿಂದ ನಾವು ಬದುಕುವಂತ ಈ ಕುಟುಂಬಗಳು ಈ ರೀತಿ ಅವ್ರು ಮಾಡಿದಾಗ ಆ ಕುಟುಂಬಗಳು ಬೀದಿಗಳಾಗ್ತಾರೆ. ಅದಕ್ಕೆ ನಾವು ಈ ಜಿಲ್ಲಾಧಿಕಾರಿ ನಿಮಗೇನೋ ಮನವಿ ಮಾಡೋದ್ರಿಂದ ಆ ಕುಟುಂಬಗಳಿಗೆ ಪುನರ್ಸ್ಥಿತಿಗೊಳಿಸುವಂತ ವ್ಯವಸ್ಥೆ ಮಾಡಿ ಈಗಾಗಲೇ ನಾವು ವೆಂಕಟೇಶ್ ಪಾಟೀಲ್ ಹೇಳಿದ್ರು, ಈ ರೀತಿ ಒಂದು ಅವಮಾನ ಮಾಡಿದಾಗ 2-4 ಮಾಡಿದ್ರು ನಾವು 23 ಲಕ್ಷ ಮಾಡಿದ್ರು ಅಂತಕ್ಕಂಥದ್ದು ಹೇಳಿದ್ರು. ಆದರೂ ಒಟ್ಟಿನಲ್ಲಿ ನಮ್ಮೆಲ್ಲರ ರೈತರ ಉದ್ದೇಶ ಏನಂದ್ರೆ ಆ ಹೆದ್ದಾರಿಯ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ನಮಗಿದೆ. ಆದ್ರೂ ಸರ್ಕಾರ ನಮ್ಮ ರಾಜ್ಯದ ಅಭಿವೃದ್ಧಿಗಾಗಿ ದೇಶದ ಅಭಿವೃದ್ಧಿಗಾಗಿ ನಾವು ಕೂಡ ಕೈ ಜೋಡಿಸ್ತೀವಿ. ಅದೇ ರೀತಿಯಾಗಿ ನಮ್ಮ ಈ ಕುಟುಂಬಗಳನ್ನ ಸರಿಯಾಗಿ ಪುನರ್ಸ್ಥಿತಿಗೊಳಿಸಿ ಅವರ ಒಂದು ಜವಾಬ್ದಾರಿಯನ್ನ ಮಾನ್ಯ ಸರ್ಕಾರವನ್ನು ಗಮನ ತಗೊಂಡು ಅವರಿಗೆ ಪುನರ್ಸ್ಥಿತಿಗೊಳಿಸಿಕೊಂಡು ಒಂದು ವೇಳೆ ಇವ್ರು ಕೊಡ್ತಕ್ಕಂಥ 2 ಲಕ್ಷ ತಗೊಂಡು ನಾಳೆ ಬಾಲಿನ ದುಡ್ಡನ್ನು ಆಡಳಿತ ಬೀದಿ ಬರಾಗ್ತಿರತಕ್ಕಂಥ ಮಾತನ್ನ ಸರ್ಕಾರದ ಮುಖೇನ ನಿಮ್ಮ ಮುಖೇನ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು ಈ ನಮ್ಮೆಲ್ಲ ರೈತರ ಕಷ್ಟವಾಗಿದ್ದು ತಾವು ಅವಾರ್ಡ್ ಮಾಡಿ ಸರಿಯಾದ ಪರಿಹಾರವನ್ನು ಕೊಟ್ಟ ನಾವು ರೋಡ್ ಮಾಡಕ್ಕೆ ಅನುಕೂಲ ಮಾಡಿಕೊಡ್ತೀವಿ. ಇಲ್ಲವಾದಲ್ಲಿ ನಮ್ಮ ಕುಟುಂಬವನ್ನ ಬೀದಿ ಪಾಲು ಮಾಡಿ ಈ ರೀತಿ ಮಾಡೋದ್ರಿಂದ ಯಾವ ನ್ಯಾಯ ಸರ್? ಇವತ್ತ ಪ್ರತಿ ನಮ್ಮ ದೇಶದಲ್ಲಿ ರೈತ ಭಾರತದ ಬೆನ್ನೆಲುಬು ಅಂತಕ್ಕಂಥ ಒಂದು ನಾಣ್ಣುಡಿಯೊಂದಿಗೆ ನಮ್ಮ ಲೋಕಸಭೆಯಲ್ಲಿ ಒಂದು ನಾಣ್ಣುಡಿ ಅಂತಾರ. ಆದ್ರೆ ರೈತರ ಒಂದು ಬೆನ್ನೆಲುಬು ತಾವು ಬದುಕುವಂಥದ್ದು ಯಾವ ನ್ಯಾಯ? ಅದಕ್ಕಾಗಿ ಇವತ್ತು ಸಣ್ಣ ಎಕ್ಸಾಂಪಲ್ ಸರ್, ಈ ನಿಮಿಷದಲ್ಲಿ ಈ ಜಲಧಾರೆ ಯೋಜನೆಯಲ್ಲಿ ಮುಖ್ಯವಾದ ಒಂದು ನಿರ್ಧಾರ ಏನಂದ್ರೆ ನಮಗೆ ಈ ಸರ್ಕಾರದಿಂದ ಸಾಲ ಒಳ್ಳೆಯ ರೀತಿ ಬೆಲೆ ಬರಬೇಕು
ಅಂದರೆ ಮಾತ್ರ ನಾವು ರೋಡ್ ಮಾಡಕ್ಕೆ ಅನುಮತಿ ಕೊಡ್ತೀವಿ. ಇಲ್ಲದಿದ್ದರೆ ನಮ್ಮ ಪ್ರಾಣವನ್ನು ಕೂಡ ನಮ್ಮ ಜನ ಸಂಪೂರ್ಣಬದ್ಧರಾಗಿ ನರಗುಂದ ಬಂಡಾಯವನ್ನು ನಾವು ಸಾಧಿಸುವಂತೆ ಗಂಡಾನುಗವಾಗಿ ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ. ಇದರ ಮೇಲೆ ಸರ್ಕಾರದ ನಾವು ದಯವಿಟ್ಟು ಪತ್ರಕರ್ತರಿಂದ ತಿಳಿಸ್ಬೇಕು. ಈ ಒಂದು ನಿಮಿಷ ಊಟಕ್ಕೆ ಮಾಡಲ್ಲ, ದಯವಿಟ್ಟು ನನ್ನ ಹೊಲದ ಬಾಸು ನನ್ನ ಹೊಲ 5 ಎಕರೆ 4 ಲಕ್ಷ 3 ಲಕ್ಷ ಬಾಲು ಅಲ್ಲಿ ಏನು ಮಾಡ್ಯಾರ ರೂಢಿ ಮರುಮಾಗ 15 ಲಕ್ಷ ರೂಪಾಯಿ ಬೆಳೀತಾರೆ ಸರ್. ನೀವು ಒಬ್ಬ ರೈತರ ಮಕ್ಕಳಾಗಿ ವಿಚಾರ ಮಾಡೋದು, ನಾನು ಒಬ್ಬ ರೈತನಾಗಿ ನೀವು ಹೇಳ್ತೀನಿ, ನೀವೆಲ್ಲರೂ ಸಣ್ಣ ಅನ್ಕೊಂಡಿದ್ದೀರಿ. ಅಲ್ಲ, ನ್ಯಾಯ ಅನ್ಯಾಯ ಕಟ್ಟೆ ಹಾಕಿ ನೀವು ಯಾವ ಧರ್ಮ, ಯಾವ ನ್ಯಾಯ, ಯಾವ ನೀತಿಯನ್ನು ಹೇಗೆ ಪ್ರಜಾಪ್ರಭುತ್ವದೊಳಗೆ ವ್ಯವಸ್ಥೆಗೆ 15 ಲಕ್ಷ ರೂಪಾಯಿ ಬಂದಿದ್ರೆ ತಗೊಂಡಾರ. ಆ ಊರಿಗೆ ಮರಮಾಕಾಗ ಊರು ಭೂಮಿಗೆ ಬರೀ 4 ಲಕ್ಷ ಕೊಟ್ಟಾರ. ಇದು ಸತ್ಯ ಸತ್ಯ, ಇದು ನ್ಯಾಯ ಆಗಿದೆ. ಇಲ್ಲ ಒಂದೇ ಆಗ್ಯಾರ ಸರ್, ಏನಾಗ್ಯಲ್ಲ ಅಲ್ಲಿ ರೈತರು ರೋಡ್ಗಳನ್ನು ಆಯ್ಕೆ ಅಪ್ಪ ಮಾಡಿ ಕೊಟ್ಟಿದ್ದೇವ, ಬಾಡಿಗೆಲ್ಲ ಗಿಡ ಮರಗಳೆಲ್ಲ ಅದೆಲ್ಲ ಕೊಟ್ಟಾರ. ಅವ್ರು ಯಾವನ್ನ ಹಾಕಿಲ್ಲ. ಬರೀ ಕೃಷಿ ಭೂಮಿ ಅಂತ ಪ್ರತಿಯೊಂದು ಕೃಷಿ ಭೂಮಿ ಬರಲ್ಲ. ಅಲ್ಲಿ ಬಂದು ನೋಡಿ ಎಲ್ಲ ತೋಟಗಳು ಗಿಡಗಳು ಕಾಣ್ತಾವ, ಬಾಳೆ ಕಾಣ್ತಾವ, ಮೊಟ್ಟೆ ಕಾಣ್ತಾವ. ಇವೆಲ್ಲ ಯಾಕಪ್ಪ ಅಂತ ಕೇಳಿದ್ರೆ ಅದ್ರ ಬಗ್ಗೆ ಮುಂದೆ ವಿಚಾರ ಮಾಡಿದ್ರೆ ನಮಗೆ ಇಲ್ಲ ಅಂತ ಹೇಳ್ತಾರ. ಯಾರನ್ನೂ ಯಾರು ಕೊಡ್ತಾರೆ, ಜನ ಒಬ್ಬರು ಕೊಡ್ತಾರಲ್ಲ, ಸೈ ಮಾಡ್ರಿ ನಮ್ಗೆ ಸೇವ್ ಮಾಡ್ರಿ ಅಂತ ಕೊಡ್ತಾರ. ನಾವು ಕಾಂಟ್ಯಾಕ್ಟ್ ಮುಂಚೆ ಬರ್ತಾರ. ಎಲ್ಲ ಅಧಿಕಾರಿಗಳು ಎಲ್ಲ ಇದ್ದೀವಿ, ರಾಜಕೀಯ ಮುಖಂಡ ಎಲ್ಲ ಇಲ್ಲಿ ಏನು ಮಾಡಬೇಕಾದ್ರೆ ನೀವೇ ಪತ್ರಕರ್ತ ಶಾಲೆಗಳಿಂದ ನೀವೇ ರೈತರ ದಾರಿ ತೋರಿಸಿದ್ವಿ. ಗೊತ್ತಾಯ್ತು ನಾನು ಯಾಕೆ ಬರ್ಬೇಕು, ನೀವು ಸಣ್ಣ ವಿದ್ಯಾರ್ಥಿಗಳು, ನೀವು ಮುಂದೆ ದಾರಿ ತೋರಿಸೋದು ದಯವಿಟ್ಟು ನಮಗೆ. ನಾವೇನು ಯಾರು ಗೊತ್ತಾಗ್ತಿರೋದಲ್ಲ, ದಾರಿ ಹಿಂಗೆ ಬದುಕೇಳಿ ಹೋಗಿ ದಾರಿ ತೋರಿಸೋದು ಅಲ್ಲಿ ಗೊತ್ತು. ನಾವು ಆ ದಾರಿಗೆ ಗೊತ್ತು, ಸಹಾಯ ಬಿದ್ದರೆ ಸಾಯ್ತು ನಾವು. ಸಿದ್ದಲಿಂಗಪ್ಪ ಮಾತನಾಡಿ, ಹೆದ್ದಾರಿ ನಿರ್ಮಾಣಕ್ಕೆ ಮರಂ ಹಾಕಲು ರೈತರ ಭೂಮಿ ಲಕ್ಷ ನೀಡಿರುವ ಹೆದ್ದಾರಿ ಪ್ರಾಧಿಕಾರ ಶಾಶ್ವತವಾಗಿ ಭೂಮಿ ಕಳೆದುಕೊಳ್ಳುವ ರೈತರಿಗೆ ಬಿಡಿಗಾಸು ನೀಡುವುದಾಗಿ ಹೇಳುತ್ತಿರುವುದು ಯಾವ ನ್ಯಾಯ ಎಂದು ಪ್ರಶ್ನಿಸಿದರು. ಹೆದ್ದಾರಿ ನಿರ್ಮಾಣಕ್ಕೆ ಸಹಕಾರ ನೀಡಲು ಸಿದ್ಧರಿದ್ದು ಭೂ ಪರಿಹಾರ ಪರಿಷ್ಕರಣೆಗೆ ಮುಂದಾಗಬೇಕೆಂದರು. 12ರಿಂದ 15 ಲಕ್ಷ ಭೂಮಿಯಲ್ಲಿ ಇವು ನಮ್ಮೊಳಗೆ ನಮ್ದೇ ಹೋಗೈತೆ 3,20,000. 3,20,000 ನಮ್ಮ ಭೂಮಿ ಕೊಡಕ್ಕಾಗ್ತದೆ. ಈ ಲಾಸ್ಟ್ ಇಯರ್ ನಮ್ಗೆ ಅದೇ ಬಂದಾಗ 50 ಕ್ವಿಂಟಲ್ ತೊಗರಿ ಆಗಿತ್ತು. 50 ಕ್ವಿಂಟಲ್ ತೊಗರಿ ನಾವೊಂದಿಷ್ಟು ರೊಕ್ಕ ಬಂದಿರ್ಬೋದು. ಬಟ್ ಆ 50 ಕ್ವಿಂಟಲ್ ತೊಗರಿ ಎಷ್ಟೋ ಜನಕ್ಕೆ ಆಗಾಗಿತ್ತು. ಈಗ ನಾನು ಶಾಶ್ವತವಾಗಿ ನಾನು ಆ ಭೂಮಿ ಕಳ್ತೇನೆ. ಬಟ್ ಶಾಶ್ವತವಾಗಿ ನಾನು ಆ ಭೂಮಿ ಕಳ್ಕೊಂಡ್ರಿಂದ ನನಗೆ ಎಷ್ಟೋ ಒಂದಿಷ್ಟು ರೊಕ್ಕ ಕೊಟ್ಟು ಕೇಸಿ ಮಿಚ್ಚಿ ಕೊಟ್ಟು ಸುಮ್ಮನೆ ಆಗಿದೆ. ರೊಕ್ಕ ಕಟ್ಟು ಕಳಿಸಿ ರೊಕ್ಕ ಜಾಸ್ತಿ ತನಕ ಶಾಶ್ವತ ಪರಿಹಾರ ಬೇಕಲ್ಲ. ಆ ಭೂಮಿ ಕಳೆದಾಗ ಮತ್ತೆ ಮುಂದೆ ಹೆಂಗೆ ಮಾಡ್ಬೋದು? ಈ ಪ್ರದೇಶ ಯಾರನ್ನ ಈಗ ಆಫೀಸರ್ಸ್ ಆಯ್ತು, ಏನು ಎಂಪ್ಲಾಯ್ ಆಯ್ತು, ಯಾವುದೋ ಒಂದು ಇಂಡಸ್ಟ್ರಿದಾಗ ಆಯ್ತು, ಏನಾಗಿ ಅವ್ರು ಜೀವಂತಾಗಿ ಅವ್ರು ತಿಳ್ಕೊಂಡ್ರಂದ್ರೆ ಅವ್ರ ಮೇಲೆ ಅವ್ರ ಕುಟುಂಬಕ್ಕೆ ಆ ಜಾಬ್ ಕೊಡ್ತಾರೆ. ಸೊ ಇದು ಹೆದ್ದಾರಿ 7.8 ಎಕನಾಮಿಕಲ್ ಕಾಯ್ದೆ ರೋಡ್, ಇದು ಬಿಸ್ನೆಸ್ ರೋಡ್. ನಾವು ಯಾರೇ ಆ ರೋಡ್ ಮೇಲೆ ಮ್ಯಾಲೆ ಏರಿ ಕಾಯ್ದೋದು ಕೂಡ ಹಾಕಿಸ್ಕೊಂತಾರೆ. ಸೊ ನಾವು ಭೂಮಿ ಶಾಶ್ವತ ಭೂಮಿ ಕಳ್ಕೊಂತೀವಿ. ನಾವು ನಮ್ಗೆ ಶಾಶ್ವತ ಪರಿಹಾರ ಟೋಲ್ನೇ ನಮ್ಗೆ ಶಾಶ್ವತ ಫಿಕ್ಸ್ ಮಾಡ್ರಿ ರೇಟ್. ತಿಂಗಳ ವರ್ಷಕ್ಕೊಂದು 15,000 20,000 ಎಕರೆ ನಮ್ಗೆ ಫಿಕ್ಸ್ ಮಾಡಿಕೊಡ್ರಿ. ಅಲ್ಲ ಮನುಷ್ಯ ಈಗ ಯಾವ್ದಾದ್ರೂ ಬೇರೆ ಎಲ್ಲೂ ಮಾಡಿಲ್ಲ, ಮಾಡ್ಬಾರ್ದಂತ ಏನಿಲ್ಲ ಸೆಷನ್ ಏನಂತ ನಮ್ಮ ಭೂ ಪರಿಹಾರ ಕ್ಲಿಯರ್ ಮಾಡಿಕೊಡ್ರಿ, ನಮ್ಮ ಹೆದ್ದಾರಿ ಮಾಡ್ರಿ ಅಂತ ಹೇಳ್ತಾರೆ. ಬಟ್ ಅಲ್ಲಿ ಈ ಮೊನ್ನೆ ಸೆಷನ್ ಆಗಿತ್ತು. ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರ 1 ಎಕರೆಗೆ 5 ಕೋಟಿಯಿಂದ ಮಿನಿಮಮ್ 5 ಕೋಟಿ, ಮ್ಯಾಕ್ಸಿಮಮ್ 125 ಕೋಟಿ ಪರಿಹಾರ ತಂದು ನನ್ನ ಹತ್ರ ಫೈಲ್ ಇದಾವೆ. ನನ್ನ ಹತ್ರ ಆಲ್ಟ್ರೇಷನ್ ರೇಟು 5 ಕೋಟಿಯಿಂದ 125 ಕೋಟಿ ತನ ನಮ್ಗೆ ಪೇ ಮಾಡಕ್ಕೆ ಇದು ಕೊಟ್ಟಾರ. ಆ ರೊಕ್ಕ ಕೊಡ್ತಾ ನಮ್ಮ ಹತ್ರ ಕೊಡಕ್ಕಾಗಲ್ಲ, ಅಂತದ್ರಾಗಿ ಕೊಡ್ತಾ ಅಂತದ್ರಾಗಿ ನೀವು ರೋಡ್ ಮಾಡಕ್ಕೆ. ಮತ್ತೆ ಅಲ್ಲಿ 5 ಕೋಟಿಯಿಂದ 125 ಕೋಟಿ ಕೊಡಕ್ಕೆ ಅಲ್ಲಿ ಐತೆ ಲಾಂಚ್. ಈ ಸಂದರ್ಭದಲ್ಲಿ ಮಲ್ಲನಗೌಡ ಹಳ್ಳಿ, ಹನುಮಂತಪ್ಪ ನಾಯಕ್ ಸೇರಿದಂತೆ ಅನೇಕರಿದ್ದರು. ಭೂಮಿ ಮತ್ತು ವಸತಿ ವಂಚಿತರಿಗೆ ನಿವೇಶನ, ಭೂಮಿ ನೀಡುವಲ್ಲಿ ವಿಳಂಬ ನೀತಿ ಅನುಸರಿಸುತ್ತಿರುವ ರಾಜ್ಯ ಸರ್ಕಾರ ಕ್ರಮವನ್ನು ವಿರೋಧಿಸಿ ಆಗಸ್ಟ್ 14ರಂದು ಎಲ್ಲಾ ಶಾಸಕರುಗಳ ಮನೆ ಮುಂದೆ ಪಂಜಿನ ಮೆರವಣಿಗೆ ನಡೆಸಲಾಗುತ್ತದೆ. ಶಾಸಕರು ಮನವಿ ಸ್ವೀಕರಿಸದೆ ಹೋದರೆ ಸ್ವಾತಂತ್ರ್ಯೋತ್ಸವದ ದಿನದಂದು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕಪ್ಪು ಬಾವುಟ ಪ್ರದರ್ಶನ ನಡೆಸಲಾಗುತ್ತದೆ ಎಂದು ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಸಂಚಾಲಕ ಮಾರಪ್ಪ ಹರ್ವಿ ಹೇಳಿದರು. ಭೂಮಿ ಮತ್ತು ವಸತಿ ವಂಚಿತರಿಗೆ ನಿವೇಶನ, ಭೂಮಿ ನೀಡುವಲ್ಲಿ ವಿಳಂಬ ನೀತಿ ಅನುಸರಿಸುತ್ತಿರುವ ರಾಜ್ಯ ಸರ್ಕಾರ ಕ್ರಮವನ್ನು ವಿರೋಧಿಸಿ ಆಗಸ್ಟ್ 14ರಂದು ಎಲ್ಲ ಶಾಸಕರುಗಳ ಮನೆ ಮುಂದೆ ಪಂಜಿನ ಮೆರವಣಿಗೆ ನಡೆಸಲಾಗುತ್ತದೆ.
ಶಾಸಕರು ಮನವಿ ಸ್ವೀಕರಿಸದೆ ಹೋದರೆ ಸ್ವಾತಂತ್ರ್ಯೋತ್ಸವದಂದು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕಪ್ಪು ಬಾವುಟ ಪ್ರದರ್ಶನ ನಡೆಸಲಾಗುತ್ತದೆ ಎಂದು ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಸಂಚಾಲಕ ಮಾರಪ್ಪ ಹರಬಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಹಿರಿಯ ಸ್ವಾತಂತ್ರ್ಯ ಸೇನಾನಿ ಎಚ್.ಎಸ್. ದೊರೆಸ್ವಾಮಿ ನೇತೃತ್ವದಲ್ಲಿ ಅನೇಕ ಹಂತದ ಹೋರಾಟ ನಡೆಸಲಾಗಿತ್ತು. ಅಂದಿನ ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯನವರು ಉನ್ನತ ಮಟ್ಟದ ಸಮಿತಿ ರಚಿಸಿ ಭೂಮಿಹೀನರಿಗೆ ಭೂ ಹಂಚಿಕೆ ಮುಂದಾಗಿದ್ದರು. ಬದಲಾದ ರಾಜಕೀಯದಿಂದ ಸಮಿತಿ ಕೆಲಸಗಳು ನಿಂತು ಹೋದವು. ಬಿಜೆಪಿ ಸರ್ಕಾರ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಭೂಮಿ ನೀಡಿತೇ ಹೊರತು ಬಡ ರೈತರಿಗೆ ಭೂಮಿ ಹಕ್ಕು ನೀಡಲು ಮುಂದಾಗಲಿಲ್ಲ. ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ರೈತರಿಗೆ ಭೂಮಿ ಹಕ್ಕು ನೀಡುವ ಭರವಸೆಯಿಂದ ಸಮಾನ ಮನಸ್ಕ ಸಂಘಟನೆಗಳು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ದೆವು. ಆದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 1.5 ವರ್ಷ ಕಳೆದರೂ ಸಾಗುವಳಿ ಮಾಡುತ್ತಿರುವ ರೈತರಿಗೆ ಭೂಮಿ ಹಕ್ಕು ನೀಡದೆ ಸ್ವಾತಂತ್ರ್ಯವನ್ನು ಕಸಿದುಕೊಂಡಿದೆ. ಈಗಾಗಲೇ ಫಾರಂ ನಂಬರ್ 57, 53, 50 ಹಾಗೂ 94C, 94CC ರ ವಸತಿ ನಿವೇಶನಗಳಿಗಾಗಿ ಅರ್ಜಿ ಸಲ್ಲಿಸಿದ್ದರೂ ಸರ್ಕಾರ ಸಮಿತಿಗಳನ್ನು ರಚಿಸದೆ ಭೂಮಿ ಮತ್ತು ನಿವೇಶನ ಹಂಚುತ್ತಿಲ್ಲ. ಸರ್ಕಾರ ಕ್ರಮವನ್ನು ಖಂಡಿಸಿ ವಿವಿಧ ಸಂಘಟನೆಗಳೊಂದಿಗೆ ಒಗ್ಗೂಡಿ ಶಾಸಕರ ಮನೆಗಳ ಮುಂದೆ ಪ್ರತಿಭಟನೆ ನಡೆಸಲಾಗುತ್ತದೆ. ನಗರದ ಟಿಪ್ಪು ಸುಲ್ತಾನ್ ಗಾರ್ಡನ್ನಿಂದ ಶಾಸಕರುಗಳ ಮನೆಗಳಿಗೆ ಪಂಜಿನ ಮೆರವಣಿಗೆ ನಡೆಸಲಾಗುತ್ತದೆ. ಶಾಸಕರುಗಳು ರೈತ ಮನವಿ ಸ್ವೀಕರಿಸಿ ಸರ್ಕಾರಕ್ಕೆ ಗಮನ ಸೆಳೆಯಬೇಕಿದೆ. ಇಲ್ಲದೆ ಹೋದರೆ ಆಗಸ್ಟ್ 15ರಂದು ಸ್ವಾತಂತ್ರ್ಯೋತ್ಸವ ಧ್ವಜಾರೋಹಣಕ್ಕೆ ಆಗಮಿಸಲಿರುವ ಉಸ್ತುವಾರಿ ಸಚಿವರಿಗೆ ಕಪ್ಪು ಬಾವುಟ ಪ್ರದರ್ಶಿಸಲಾಗುತ್ತದೆ ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಆಂಜನೇಯ ಕುರುಬುದೊಡ್ಡಿ, ಕರ್ನಾಟಕ ರೈತ ಸಂಘ ಅಧ್ಯಕ್ಷ ಅಶೋಕ್ ನಿಲೋಗಲ್, ಗೋವಿಂದ್ ದಾಸ್, ಶಿವರಾಜ್ ಉಪಸ್ಥಿತರಿದ್ದರು. ಆಗಸ್ಟ್ 9ರಿಂದ ಪ್ರಾರಂಭವಾದ ರಾಜೀವ್ ಗಾಂಧಿ ಜ್ಯೋತಿ ಸದ್ಭಾವನಾ ಯಾತ್ರೆ ನಗರಕ್ಕೆ ಇಂದು ಆಗಮಿಸಿದ್ದ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಬಳಿ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಜ್ಯೋತಿ ಯಾತ್ರೆಗೆ ಅದ್ದೂರಿ ಸ್ವಾಗತ ಕೋರಿದರು. ಆಗಸ್ಟ್ 9ರಿಂದ ಪ್ರಾರಂಭವಾದ ರಾಜೀವ್ ಗಾಂಧಿ ಜ್ಯೋತಿ ಸದ್ಭಾವನಾ ಯಾತ್ರೆ ನಗರಕ್ಕೆ ಇಂದು ಆಗಮಿಸಿದ್ದು ಜಿಲ್ಲಾ ಕಾಂಗ್ರೆಸ್ ಕಚೇರಿ ಬಳಿ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಜ್ಯೋತಿ ಯಾತ್ರೆಗೆ ಅದ್ದೂರಿ ಸ್ವಾಗತ ಕೋರಿದರು. ಮಾಜಿ ಪ್ರಧಾನಿ ದಿವಂಗತ ರಾಜೀವ್ ಗಾಂಧಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಿ ಜ್ಯೋತಿ ಯಾತ್ರೆಗೆ ಸ್ವಾಗತ ಕೋರಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ ಪಾಟೀಲ್ ಇಟಗಿ ಮಾತನಾಡಿ, ಕ್ವಿಟ್ ಇಂಡಿಯಾ ಚಳವಳಿಯ ನೆನಪಿನಾರ್ಥವಾಗಿ ಜ್ಯೋತಿ ಸದ್ಭಾವನಾ ಯಾತ್ರೆಯನ್ನು ಪ್ರತಿ ವರ್ಷವೂ ಮಾಡಲಾಗುತ್ತಿದೆ ಎಂದರು. ಜನರ ಹತ್ರ 35 ಕಿಲೋಮೀಟರ್ 40 ಕಿಲೋಮೀಟರ್ ಬೆಳಗ್ಗೆ 4 ಗಂಟೆಗೆ ಹೋಗ್ಬಿಟ್ಟಿದ್ದಾರೆ. ಇವಾಗ ಬರ್ತಾ ಇದ್ದಾರೆ ಪಾಪ. बोलो राजीव गांधी जी के जब तक सूरज चांद रहेगा, 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 राजीव गांधी नाम रहेगा, राजीव गांधी हमारा है, राजीव गांधी हमारा है, हमारा है, हमारा है, राजीव गांधी हमारा है, राजीव गांधी राजीव गांधी हमारा है, आत्मीय राजीव गांधी जब तक सूरज चांद रहेगा, राजीव गांधी नाम रहेगा, जब तक सूरज चांद रहेगा, राजीव गांधी नाम रहेगा, राजीव गांधी हमारा है, अमर है, अमर है। राजीव गांधी हमारा है, हमारा है। ದಿನ ಕೂರಿ ಎಲ್ಲಿ ಕೇಳಬೇಕು ಅಂತ ಡೆಲ್ಲಿ ಕೇಳಬೇಕು. ರಾಜೀವ್ ಗಾಂಧಿ ರಾಜೀವ್ ಗಾಂಧಿ ಅಮರ್ ಹೈ, ಅಮರ್ ಹೈ, ರಾಜೀವ್ ಗಾಂಧಿ ಅಮರ್ ಹೈ. ಕಾರ್ಯಕ್ರಮಗಳಿದ್ರೂ ಇಲ್ಲಿ ಬಂದು ಅಸೀನರಾಗಿರುವಂಥ ಕುಮಾರ್ ಅವರು ಮತ್ತು ನಿಮ್ಮೆಲ್ಲ ಮತ್ತು ಅನೇಕ ಗಣ್ಯ ವ್ಯಕ್ತಿಗಳು ಬಂದು ನಮ್ಮನ್ನು ರಿಸೀವ್ ಮಾಡಿಕೊಂಡು ಇವತ್ತು ದಿವಸ ಮಾಡ್ತಾ ಈಗ ಮುಖ ಬರ್ತಾ ಈ ICBC ಇಲ್ಲ ಆ ಥರ ಇರೋದನ್ನ ಡಿಜಿಟಲ್ ವರ್ಲ್ಡ್ ತಗೊಂಡು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ದಿವಸದಿಂದ ಪ್ರಾರಂಭವಾಗಿದ್ದು ಇದು 80ನೇ ವಾರ್ಷಿಕೋತ್ಸವದ ಆಚರಣೆಗೋಸ್ಕರ ಇದು ಮಾಡ್ತಾಯಿದೆ. ಪ್ರತಿ ವರ್ಷ ಕೂಡ ಈ ರಾಜೀವ್ ಜ್ಯೋತಿ ಸದ್ಭಾವನಾ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಉದ್ದೇಶ ಏನೆಂದರೆ ನಮ್ಮ ನಾಯಕರು ತೋರಿಸಿದಂಥ ದಾರಿಯಲ್ಲಿ ನೀವು ಎಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಅವರ ಮಾರ್ಗದರ್ಶನದಲ್ಲಿ ಅನೇಕ
ಅಭಿವೃದ್ಧಿ ಕಾರ್ಯಗಳು ಮತ್ತು ಜನರಿಗೆ ಅನುಕೂಲ ಆಗೋಂಥ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಹಾಕಿಕೊಳ್ಳಬೇಕಂತಕ್ಕಂಥ ಒಂದು ನಮಗೆ ನೆನಪು ತರುವಂಥ ಒಂದು ದಿವಸ ಇದು. ಅವರು ಸಾಕಷ್ಟು ಸಾಮಾಜಿಕ ನ್ಯಾಯದ ಬಗ್ಗೆ ಭಾಳಷ್ಟು ಕಾಳಜಿಯನ್ನು ವಹಿಸಿ ಈ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ಅಂತ ಒಂದು ದೊಡ್ಡ ವಿಧೇಯಕವನ್ನು ಮಂಡಿಸಿ ಸಾಮಾಜಿಕ ನ್ಯಾಯ ಕೊಡಿಸುವಲ್ಲಿ ಮತ್ತು ಮಹಿಳೆಯರಿಗೆ ಅದರಲ್ಲಿ ಅರ್ಧದಷ್ಟು ಪಾಲು ಕೊಡುವಂಥ ಕೆಲಸ ಮಾಡಿದಂಥ ಮಹಾನ್ ವ್ಯಕ್ತಿಯವರು. ಇವತ್ತು ನಾವೆಲ್ಲರೂ ಕೂಡ ಪ್ರತಿಯೊಬ್ಬರು ಭಾರತ ದೇಶದಲ್ಲಿ ಫೋನ್ಗಳನ್ನು ಉಪಯೋಗ ಮಾಡ್ತೀವಿ. ಆ ಫೋನ್ಗಳನ್ನು ಸ್ಯಾಮ್ ಪಿಟ್ರೋಡ ಅವ್ರ ಮುಖಾಂತರ ಇವತ್ತು ಏನಾದರೂ ಡಿಜಿಟಲ್ ಇಂಡಿಯಾ ಅಂತ ಇವತ್ತು ಸಾಕಷ್ಟು ಮಂದಿ ಬೇರೆಯವರು ಹೇಳ್ತಾ ಇದ್ದಾರೆ. ಆ ಡಿಜಿಟಲ್ ಇಂಡಿಯಾ ತಂದಿದ್ದೇ ಸನ್ಮಾನ್ಯ ಶ್ರೀ ರಾಜೀವ್ ಗಾಂಧಿ ಸಾಹೇಬರು. ಅಂಥ ಒಂದು ಮುಂದಾಲೋಚನೆ ಉಳ್ಳಂಥ ಒಬ್ಬ ನಾಯಕರನ್ನು ನಾವು ಕಳ್ಕೊಂಡಿದ್ದೀವಿ. ಅದಕ್ಕೆ ನಾವು ದುಃಖವನ್ನು ಭರಿಸುತ್ತಾ ಅವರ ರಾಜೀವ್ ಯಾತ್ರೆ ಎಲ್ಲಿಗೆ ಮುಟ್ಟವರಿಗೆ ಸಂತೋಷವಾಗಿ ಎಲ್ಲ ಹಳ್ಳಿಗಳಲ್ಲಿ, ಎಲ್ಲ ಪಟ್ಟಣಗಳಲ್ಲಿ ಪ್ರತಿ ವರ್ಷದಾಗೆ 33ನೇ ವರ್ಷದ ರಾಜೀವ್ ಜ್ಯೋತಿ ಯಾತ್ರಾ ಶ್ರೀಪರಮದಲ್ಲಿ ಪ್ರಾರಂಭ ಮಾಡಿ ಬೆಂಗಳೂರಿಂದ ಚಿತ್ರದುರ್ಗ, ರಾಯಚೂರು ಬಂದಿದ್ದೀವಿ. ರಾಯಚೂರಿಂದ ಇದು ನ್ಯೂ ಡೆಲ್ಲಿಗೆ ಹೋಗ್ತಾ ಇದೆ. ಈ ಜ್ಯೋತಿಯನ್ನು ಡೆಲ್ಲಿಯಲ್ಲಿ ವೀರಭೂಮಿಲಿಟ್ಟು ಪ್ರೇಯರ್ ಮೀಟ್ ಮಾಡ್ತೀವಿ. ವಿಗ್ರಹದಲ್ಲಿ ಇರಬಾರ್ದಂತ ಜ್ಯೋತಿ ಯಾತ್ರೆ ಮಾಡ್ತಾ ಇದ್ದೀವಿ. ಸರ್, ನಿಮ್ಮ ಹೆಸರು ಸರ್? ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ರುದ್ರಪ್ಪ ಅಂಗಡಿ, ಸುರೇಂದ್ರ ಜಾಗೀರ್ದಾರ್, ಭೀಮನಗೌಡ, ಶ್ರೀದೇವಿ ನಾಯಕ್, ನಿರ್ಮಲಾ ಬೆಣ್ಣೆ, ಕೆಇ ಕುಮಾರ್, ಉರ್ಕುಂದಪ್ಪ, ಜ್ಯೋತಿ, ಶಂಕರ್, ಲಕ್ಷ್ಮೀ ಮ್ಯಾದರ್, ಅನ್ವರ್, ಎಲ್ಬಿಎಸ್ ಸೇರಿದಂತೆ ಅನೇಕರಿದ್ದರು. ದೇಶದಲ್ಲಿ ಬದಲಾಗುತ್ತಿರುವ ವಾತಾವರಣದಿಂದ ಎದುರಾಗಿರುವ ಕೃಷಿ ಸವಾಲುಗಳನ್ನು ನೀಗಿಸಲು ಕೃಷಿ ಸ್ನಾತಕೋತ್ತರ ಸಂಶೋಧನೆಗಳು ಸಹಕಾರಿಯಾಗಬೇಕಿದೆ ಎಂದು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಕುಲಪತಿ ಡಾಕ್ಟರ್ ಪಿಎಲ್ ಪಾಟೀಲ್ ಅಭಿಪ್ರಾಯಪಟ್ಟರು. ದೇಶದಲ್ಲಿ ಬದಲಾಗುತ್ತಿರುವ ವಾತಾವರಣದಿಂದ ಎದುರಾಗಿರುವ ಕೃಷಿ ಸವಾಲುಗಳನ್ನು ನೀಗಿಸಲು ಕೃಷಿ ಸ್ನಾತಕೋತ್ತರ ಸಂಶೋಧನೆಗಳು ಸಹಕಾರಿಯಾಗಬೇಕಿದೆ ಎಂದು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಕುಲಪತಿ ಡಾಕ್ಟರ್ ಪಿಎಲ್ ಪಾಟೀಲ್ ಅಭಿಪ್ರಾಯಪಟ್ಟರು. ಅವರು ಇಂದು ರಾಯಚೂರು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ನಿರ್ದೇಶನಾಲಯದಿಂದ ಆಯೋಜಿಸಲಾಗಿದ್ದ ದಿವಂಗತ ಡಾಕ್ಟರ್ ಎಸ್.ಎ. ಪಾಟೀಲ್ ಸ್ಮರಣಾರ್ಥ 4ನೇ ರಾಷ್ಟ್ರೀಯ ಸ್ನಾತಕೋತ್ತರ ಸಂಶೋಧನಾ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದರು. ದೇಶದ ಜನಸಂಖ್ಯೆಗೆ ಅನುಗುಣವಾಗಿ ಆಹಾರ ಉತ್ಪಾದಿಸುವ ಅವಶ್ಯಕತೆಯ ಗಂಭೀರತೆ ಅರಿತು ಕೃಷಿ ವಿಜ್ಞಾನಿಗಳು, ಸಂಶೋಧಕರು ಹೊರ ಆವಿಷ್ಕಾರದೊಂದಿಗೆ ಪ್ರಮುಖ ಸವಾಲುಗಳ ಮೇಲೆ ಬೆಳಕು ಚೆಲ್ಲುವ ಕೆಲಸ ಮಾಡಬೇಕಿದೆ. ವಾತಾವರಣ ಬದಲಾವಣೆಯಿಂದ ಕೃಷಿಯ ಮೇಲೆ ಗಂಭೀರ ಪರಿಣಾಮ ಎದುರಿಸುವಂತಾಗಿದೆ. ನೆರೆ ಬರದಂತಹ ಸಮಸ್ಯೆಗಳೊಂದಿಗೆ ಹೊಸ ತಳಿ, ಹೈಬ್ರಿಡ್ ತಳಿಗಳ ಅವಶ್ಯಕತೆಗೆ ಅನುಗುಣವಾಗಿ ಸಂಶೋಧನೆಗಳು ಹೆಚ್ಚು ನಡೆಯಬೇಕಾದ ಅಗತ್ಯವಿದೆ. ಸಾಕಷ್ಟು ತಂತ್ರಜ್ಞಾನ, ಹೊಸ ತಳಿಗಳ ಸಂಶೋಧನೆಗಳು ನಡೆಯುತ್ತಿವೆ. ವಾತಾವರಣ ಬದಲಾವಣೆಯಿಂದ ಅಕಾಲಿಕ ಮಳೆಯ ಕೊರತೆ, ಮೊಳಕೆ ಒಡೆಯದ ಬೀಜಗಳು ಒಳಗೊಂಡಂತೆ ಉತ್ಪಾದನೆಗೆ ಮೇಲಾಗುವ ಪರಿಣಾಮಗಳನ್ನು ನಿರಂತರವಾಗಿ ಅಧ್ಯಯನ ನಡೆಸಬೇಕಿದೆ. ಕೃಷಿ ಶಿಕ್ಷಣ ನಿರಂತರತೆ ಪರಿಹಾರಗಳನ್ನು ಕಂಡುಕೊಳ್ಳುವ ಮೂಲಕ ರೈತರಲ್ಲಿ ವಿಶ್ವಾಸ ಮೂಡಿಸುವ ಕೆಲಸವಾಗಬೇಕಿದೆ. ಕೃಷಿ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಹೊಸ ಸಂಶೋಧನೆಗಳು ಹೆಚ್ಚು ಪರಿಣಾಮಕಾರಿಯಾಗಿ ಗುಣಮಟ್ಟ ಕಾಯ್ದುಕೊಳ್ಳಬೇಕಾದ ಅವಶ್ಯಕತೆ ಇದ್ದು, ಎಲ್ಲ ಕೃಷಿ ವಿಶ್ವವಿದ್ಯಾಲಯಗಳು ಸಂಶೋಧನೆಗಳ ಇನ್ನಷ್ಟು ಒತ್ತು ನೀಡಿ ಕಾರ್ಯನಿರ್ವಹಿಸುವ ಅನಿವಾರ್ಯತೆ ಇದೆ ಎಂದರು. I thank all the honored for having invited to this program and to be with you for inaugurating this program, as well as for releasing the compendium and various publications. Thank you very much, Dr. Hanumanthappa and also organizer Dr. Sukkar. I forgot to take his name. The most active, enthusiast and also honorable board member of this university, who has meticulously organized this program. Compliments to Dr. Sukkar as well as all the faculty members who have involved in the organization of 4th National Postgraduate Conference.
So as everyone knows, the importance of agriculture and its contribution in the national GDP and the way it is progressed from the period of Green Revolution till this time. Also, the efforts of our Annadatas, the farmers, who are continuously involved, taking lot of trouble in feeding juncture and always continuously. We must be helping the Annadatas or our farming community by giving innovative ideas and also the research outcomes. That should be a continuous process. In this manner, our scientists, especially the young faculty as well as the postgraduate students' contribution is outstanding and worth remembering throughout their career. For facing the continuous challenges, important challenges that our farmers are facing, two important challenges continuously our farmers are facing. One is climate change. That is the most important challenge that our farmers are facing, and the depletion of natural resources. These are the two important issues that have to be addressed by the young scientists as well as the scientists who are involved continuously in the research program. So you know the extremities in the climate change. We are facing continuously drought once in 3 or 4 years, as well as flood. We must be ready to face the extremities in the climate change scenario. Climate resilience is most important, right from the development of important varieties or hybrids in almost all the crops. Our focus must be towards the development of climate resilient hybrids and varieties, as well as the climate resilient management practices. As you are aware, our natural resources are depleting, including the biodiversity, soil resource, as well as water resources. So, as per the UNO development goals, we have to take stock and continuously address the combating desertification and also ಮುಖ್ಯ ಅತಿಥಿಯಾಗಿ ಮಾತನಾಡಿದ ವಿಶ್ವವಿದ್ಯಾಲಯದ ವ್ಯವಸ್ಥಾಪನಾ ಮಂಡಳಿ ಸದಸ್ಯ ತಿಮ್ಮಣ್ಣ ಸೋಮಪ್ಪ ಛಲವಾದಿ, ದೇಶದಲ್ಲಿ 70% ಜನರು ಕೃಷಿಯನ್ನೇ ಅವಲಂಬಿಸಿದ್ದು, ಕೃಷಿ ಸಮಸ್ಯೆಗಳು ನಿರ್ದಿಷ್ಟ ದಿಕ್ಕಿನಲ್ಲಿ ಪರಿಹಾರವಾಗುತ್ತಿಲ್ಲ. ಕೃಷಿ ವಿಜ್ಞಾನಿಗಳು, ಸಂಶೋಧನೆಗಳು, ಹೊಸ ತಾಂತ್ರಿಕತೆ ಬಳಕೆ ಮಧ್ಯೆಯೂ ಸವಾಲುಗಳು ಹೆಚ್ಚಳವಾಗುತ್ತಿವೆ. ಸ್ನಾತಕೋತ್ತರ ಸಮ್ಮೇಳನ ಈ ನಿಟ್ಟಿನಲ್ಲಿ ಪರಿಹಾರವಾಗಿ ನಿಲ್ಲಬೇಕಿದೆ ಎಂದರು. ಅದು ಉದಾಹರಣೆ ನಾನು ಕೂಡ ವ್ಯವಸ್ಥಾಪನಾ ಮಂಡಳಿ ಸದಸ್ಯನಾಗಿರ್ಬೋದು. ಆದರೆ ಕಷ್ಟದಲ್ಲಿ ಬರತಕ್ಕಂಥ ಕೃಷಿಕರ ಬಗ್ಗೆ ನಾನು ಮಾತಾಡಿದಾಗ ಆಮೇಲೆ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಅಡ್ವೈಸ್ ಮಾಡಿದ್ರು, ತಮ್ಮ ವ್ಯಾಪ್ತಿ ಏನು ಅಂತಂದು. ನಿಜವಾಗಲೂ ಪ್ರತಿಯೊಬ್ಬ ಪೋಸ್ಟ್ ಗ್ರಾಜ್ಯುಯೇಟ್, ನೀವು PhD ಆಗಲಿ ಪೋಸ್ಟ್ ಗ್ರಾಜ್ಯುಯೇಟ್ ಸ್ಟೂಡೆಂಟ್ಸ್ ಅಂದ್ರಲ್ಲ, ಆಲ್ಮೋಸ್ಟ್ 99% ನೀವು ಕೃಷಿ ಮಂತ್ರಿಯಿಂದಲೇ ಬಂದವರು. ಒಂದು ಮನೆಯಲ್ಲಿ ತಂದೆ ತಾಯಿ ಕೃಷಿ ಪರಿಸ್ಥಿತಿ, ಆಮೇಲೆ ಆ ಒಂದು ಕೃಷಿ ಮಂತ್ರದ ಕಷ್ಟ ನಷ್ಟಗಳನ್ನು ನಾವು ಗೊತ್ತಿದೆ. ಈಗ ತಾವು ಸಹಜಂತೆ ಮುಂದಿನ ವಿಜ್ಞಾನಿಗಳು ನೀವು, ಯಾಕಂದ್ರೆ ದೇಶ ಇವತ್ತು ಪ್ರತಿಶತ 70% ಕೃಷಿಯನ್ನು ಅವಲಂಬಿತವಾದಂಥ ಒಂದು ನಮ್ಮ ದೇಶ ಭಾರತ. ಇವತ್ತು ತಮ್ಮಗಳ ಒಂದು ಆಧಾರದ ಮೇಲೆ ಕೃಷಿ ವಿಜ್ಞಾನಿಗಳು ಇವತ್ತು ನಾವೇನು ಮಾಡ್ತೀವಿ ಅಂತ ರೈತರು
ನಮ್ಮ ವಿಶ್ವವಿದ್ಯಾಲಯದಲ್ಲಿ ಪ್ರಮಾಣಿತವಾದ ಬೀಜಗಳನ್ನ ಬಿಡ್ತೀವಿ. ಬಿತ್ತಿದ ನಂತರ ಅದಕ್ಕೆ ರೋಗ ಬರ್ತದೆ. ಯಾಕಂತಂದ್ರೆ ಹೊಸ ಹೇಳಿದಂತೆ ಇವತ್ತು ಈ ಒಂದು ವಾತಾವರಣ ಹವಾಮಾನ ಏನಂತಲ್ಲ, ಒಂದು ನಮ್ಮ ಎಕ್ಸಾಮ್ಸ್ ಅಲ್ಲಿ ಬಂದಿರ್ತಾರೆ BA ಇಂಡಿಯನ್ ಅಗ್ರಿಕಲ್ಚರ್ ಈಸ್ ಗ್ಯಾದರಿಂಗ್ ವಿತ್ ದ ಮಾನ್ಸೂನ್ಸ್. ಭಾರತದ ಒಕ್ಕಲಿಗರ ಹವಾಮಾನದಲ್ಲಿ ದೂರಾಟ ಆಡ್ತಾರೆ. ಏನಂತಂದ್ರೆ ಇವತ್ತು ಹವಾಮಾನ ವರದಿಕ್ಕೆ ಅಂತ ನಾವು ಇಲ್ಲ, ಇನ್ನು 3 ದಿವಸ ಮಳೆ ಐತೆ ಅಂತಂದು ಬೆಂಗಳೂರು ಕೇಳ್ತೀವಿ ನಾವು. 3 ದಿವಸ ಮಳೆ ಐತೆ ಅಂತಂದು ಅರ್ಜೆಂಟಾಗಿ ಇವತ್ತು ಬಿತ್ತನೆಗಳನ್ನು ಬಿಡ್ತೀವಿ, ಮಳೆ ಕೈ ಕೊಡ್ತಾರೆ. ಇದೇ ಹವಾಮಾನ ನಮ್ಗೆ ದೂರಾಟ ಆಗಿರುತ್ತೆ. ಆಮೇಲೆ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಒಂದು ಉಪನ್ಯಾಸ ನಮ್ಮ ಮಕ್ಕಳು ಹೇಳಬೇಕಾಯಿತು. ರಾಯಚೂರು, ಕೊಪ್ಪಳ, ಬಳ್ಳಾರಿ ಜಿಲ್ಲೆಗಳಿಗೆ ಹಾಗೂ ನೆರೆಯ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣಗಳಿಗೆ ನೀರು ಉಳಿಸುವಂತ ತುಂಗಭದ್ರಾ ಒಂದು 19ನೇ ಗೇಟ್ ಇವಾಗ ಬ್ರೇಕ್ ಆಗಿ ಸರಪಳಿ ಬ್ರೇಕ್ ಆಗಿ ಒಂದು ನೀರು ಪೂರ್ಣ ಪರಿಸ್ಥಿತಿ ಇದೆ. ಆ ದೇವರು ನಮ್ಮನ್ನ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ ನಮ್ಮನ್ನ ನಿಜವಾಗ್ಲೂ ಮಾಡಬಹುದು. ಯಾಕಂತಂದ್ರೆ ಮುಂಗಾರು ಮಳೆಗಳು ಯಾವ ಪಶ್ಚಿಮ ಘಟ್ಟಗಳಲ್ಲಿ ಮತ್ತು ನಮ್ಮ ಮಲೆನಾಡು ಏರಿಯಾಗಳಲ್ಲಿ ಇವತ್ತು ತುಂಗಾ ಹುಟ್ಟಿದ್ದಲ್ಲಿ ಅಂತಂದ್ರೆ ಆಗುಂಬೆ ಪ್ರದೇಶ, ಆಮೇಲೆ ಭದ್ರಾ ಹುಟ್ಟಿದ್ದಲ್ಲಿ ಅಂತಂದ್ರೆ ಚಿಕ್ಕಮಗಳೂರು, ಆ ಕಡೆ ನಮ್ಮ ಕಳಸ ಮತ್ತು ಹೊರನಾಡು ರುಕ್ಮಣೇಶ್ವರ ಇರ್ತಕ್ಕಂಥ ಪ್ರದೇಶ. ಅಲ್ಲೇ ಇವತ್ತು ಅವ್ಯಾಹತವಾಗಿ ಇವತ್ತು ಬಹಳ ಸಂತೋಷಿತ ನಾವು ಆಗಸ್ಟ್ 15 ಇವತ್ತು ಆಚರಣೆ ಮಾಡ್ಬೇಕಂದ್ರೆ, ಯಾಕಂದ್ರೆ ಆಗಸ್ಟ್ 15 ಈ ಒಂದು ದಿನಮಾನದಲ್ಲಿ ತುಂಗಭದ್ರಾ ತುಂಬಿದ್ದು ಅಂತಂದ್ರೆ 3ನೇ ಸಲ ಅಷ್ಟೇ. ಹೋದ ಸಲ ತುಂಬಿದ್ದಿಲ್ಲ. ಇವತ್ತು ಆಚರಣೆ ಮಾಡಬೇಕು, ನಾವೆಲ್ಲ ರೈತರು ಸಂತೋಷದಿಂದ ಇರ್ಬೇಕಂತಂದ್ರೆ ನಮಗೊಂದು ಕೆಟ್ಟ ಗಳಿಗೆ. ಯಾಕಂತಂದ್ರೆ ಏನು ದೋಸ್ತಿಕ ನಡೆದಿ, ಆದ್ದರಿಂದ ದೇವರು ನಮ್ಮನ್ನು ಪಾರು ಮಾಡಬೇಕು. ಯಾಕಂತಂದ್ರೆ ಹಿಂಗಾರು ಮಳೆಗಳು ಈ ಮೃಗಶಿರ ಮಳೆಗಳಂತ ದೊಡ್ಡ ಮಳೆಗಳಲ್ಲ. ಯಾವತ್ತೂ ನಮ್ಗೆ ಈ ಸೈಕ್ಲೋನ್ ಉಂಟಲ್ಲ, ಸೈಕ್ಲೋನ್ ಆಧಾರಿತ ಮಳೆಯಲ್ಲೇ ನಾವು ಬೇಸಾಯ ನಾವು ಬೇರ್ಪಡಿಸಕ್ಕೆ ನಾನು ನಿಮ್ಮ ನೋಡ್ರು ವೇದಿಕೆಯಲ್ಲಿ ವ್ಯವಸ್ಥಾಪನಾ ಮಂಡಳಿ ಸದಸ್ಯ ಬಸನಗೌಡ ಬ್ಯಾಗ್ವಟ್, ಮಲ್ಲೇಶ್ ಕೊಲಮಿ, ಮಲ್ಲಿಕಾರ್ಜುನ ಡಿ, ಮಧುಸೂದನ್ ರೆಡ್ಡಿ, ಡಾಕ್ಟರ್ ಶ್ರೀನಿವಾಸ ರಾವ್, ಮಾಜಿ ಕುಲಪತಿ ಡಾಕ್ಟರ್ BV ಪಾಟೀಲ್, ಡಾಕ್ಟರ್ MG ಪಾಟೀಲ್, ಡಾಕ್ಟರ್ BK ದೇಸಾಯಿ, SB ಗೌಡಪ್ಪ, ಡಾಕ್ಟರ್ M ವೀರನಗೌಡ, ದಿವಂಗತ ಡಾಕ್ಟರ್ SA ಪಾಟೀಲ್ ಪತ್ನಿ ಅನ್ನಪೂರ್ಣ ಉಪಸ್ಥಿತರಿದ್ದರು. ಅಧ್ಯಕ್ಷತೆಯನ್ನು ಡಾಕ್ಟರ್ ಹನುಮಂತಪ್ಪ ವಹಿಸಿದ್ದರು. ಡಾಕ್ಟರ್ ನಾಗರಾಜ್ ಸುಂಕದ ನೇತೃತ್ವದಲ್ಲಿ ಕಾರ್ಯಕ್ರಮ ಜರುಗಿತು. ಸ್ನಾತಕೋತ್ತರ ವಿದ್ಯಾರ್ಥಿಗಳು, ಪ್ರಗತಿಪರ ರೈತರು, ಉಪನ್ಯಾಸಕರು, ಕೃಷಿ ವಿಜ್ಞಾನಿಗಳು ಭಾಗವಹಿಸಿದರು. ಸ್ವಾತಂತ್ರ್ಯ ದಿನಾಚರಣೆ ನಿಮಿತ್ತ ದೇಶದಾದ್ಯಂತ ಹರ್ ಘರ್ ತಿರಂಗ ಕಾರ್ಯಕ್ರಮ ನಡೆಸುತ್ತಿದ್ದು, ಜಿಲ್ಲೆಯಲ್ಲಿ ಕಳೆದ ಬಾರಿಗಿಂತ ಈ ಬಾರಿ ವಿಶೇಷವಾಗಿ ಹರ್ ಘರ್ ತಿರಂಗ ಕಾರ್ಯಕ್ರಮ ನಡೆಸಲು ಜಿಲ್ಲಾಧಿಕಾರಿ ನಿತೀಶ್ಗೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಸ್ವಾತಂತ್ರ್ಯ ದಿನಾಚರಣೆ ನಿಮಿತ್ತ ದೇಶದಾದ್ಯಂತ ಹರ್ ಘರ್ ತಿರಂಗ ಕಾರ್ಯಕ್ರಮ ನಡೆಸುತ್ತಿದ್ದು, ಜಿಲ್ಲೆಯಲ್ಲಿ ಕಳೆದ ಬಾರಿಗಿಂತ ಈ ಬಾರಿ ವಿಶೇಷವಾಗಿ ಹರ್ ಘರ್ ತಿರಂಗ ಕಾರ್ಯಕ್ರಮ ನಡೆಸಲು ಜಿಲ್ಲಾಧಿಕಾರಿ ನಿತಿನ್ ಕೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಹರ್ ಘರ್ ತಿರಂಗ ಅಭಿಯಾನದ ಕಾರ್ಯಕ್ರಮ ರೂಪಿಸಿ ಅನುಷ್ಠಾನ ಸಭೆಯಲ್ಲಿ ಮಾತನಾಡಿದರು. ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆ ನಿಮಿತ್ತ ಹರ್ ಘರ್ ತಿರಂಗ ಕಾರ್ಯಕ್ರಮ ನಡೆಸಲಾಗುತ್ತಿದೆ. ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮ ರೂಪಿಸಲು ಅಧಿಕಾರಿಗಳು ಸಿದ್ಧತೆ ಕೈಗೊಳ್ಳಬೇಕು ಎಂದರು. ಕಳೆದ ಬಾರಿ ಘರ್ ಘರ್ ಕಾ ತಿರಂಗ ಅಭಿಯಾನವನ್ನು ಈ ಬಾರಿ ವಿಶೇಷವಾಗಿ ನಡೆಸಬೇಕು. ಜಿಲ್ಲಾ ಮಟ್ಟದಲ್ಲಿ 3 ಕಾರ್ಯಕ್ರಮ ನಡೆಸಿ ಜಾಗೃತಿ ಮೂಡಿಸಬೇಕು. ರಾಯಚೂರು, ಸಿಂಧನೂರು ಸೇರಿದಂತೆ ಇತರ ಕಡೆ ಜಿಲ್ಲಾ ಮಟ್ಟದ ಹರ್ ಘರ್ ತಿರಂಗ ಜಾಗೃತಿ ಜಾಥಾ ಮತ್ತು ಮ್ಯಾರಥಾನ್ ಓಟ ನಡೆಸಲು ಸಿದ್ಧತೆ ಮಾಡಿಕೊಳ್ಳಲು ಸೂಚಿಸಿದರು. ವಿಶೇಷವಾಗಿ ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನೇತೃತ್ವ ವಹಿಸಿಕೊಂಡು ಕೆಲಸ ಮಾಡಬೇಕು. ತಾಲೂಕು ಮಟ್ಟದಲ್ಲಿ ಪ್ರತಿ ತಾಲೂಕಿನಲ್ಲಿ ಹರ್ ಘರ್ ತಿರಂಗ ಅಭಿಯಾನ ಕಾರ್ಯಕ್ರಮ ನಡೆಸಬೇಕು. ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ನೇತೃತ್ವ ವಹಿಸಲು ತಿಳಿಸಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಸಬೇಕು. ಪ್ರತಿ ಬಾರಿ ಮಾಡದಂತೆ ವಿಶೇಷವಾಗಿ ಇರಬೇಕು ಎಂದು ಹೇಳಿದರು. ಹರ್ ಘರ್ ತಿರಂಗ ಅಭಿಯಾನಕ್ಕೆ ಹೆಚ್ಚಿನ ಆದ್ಯತೆ ನೀಡಿ ವಿಶೇಷ ಕಾರ್ಯಕ್ರಮ ರೂಪಿಸಬೇಕು ಎಂದರು. ನಮಗೆ ರಾಜ್ಯ ಸರ್ಕಾರದಿಂದ ಜಿಒ ಇಶ್ಯೂ ಆಗಿದ್ದು, ಲಾಸ್ಟ್ ಶನಿವಾರ ಇಶ್ಯೂ ಆಯಿತು. ಶುಕ್ರವಾರ 9ನೇ ತಾರೀಕು, 2-3 ದಿನ ಹಿಂದೆ ಆಯಿತು. ಬಟ್ ಈಗಲೂ ನಮಗೆ 4 ದಿನ ಇದೆ. ಸೊ ಅರ್ಜೆಂಟಾಗಿ ಎಲ್ಲ ಇಲಾಖೆಗಳು ಕೆಲವೊಂದು ಇದು ಕಾರ್ಯಕ್ರಮ ಮಾಡಬೇಕು. ಲಾಸ್ಟ್ ಟೈಮು ಎಲ್ಲ ತಾವೆಲ್ಲ ಚೆನ್ನಾಗಿ ಮಾಡಿ ಯಶಸ್ವಿ ಮಾಡಿದ್ದೀರಾ. ಟಾಸ್ಕು ನಮ್ಮ ಕಡೆಯಿಂದ ಎಲ್ಲ ಆಗಬೇಕು. ಈಗ ತಾವು ಎಲ್ಲ ಇಲಾಖೆಯವರು ಇದ್ದೀರಾ. ಒಂದು ಈಗ ನೆಕ್ಸ್ಟ್ 3 ದಿನ ನಮ್ಮ ತಾಲೂಕು ಲೆವೆಲ್ ಮಟ್ಟದಲ್ಲಿ, ಆಮೇಲೆ ಡಿಸ್ಟಿಕ್ ಲೆವೆಲ್ ಮಟ್ಟದಲ್ಲಿ ಒಂದು 3-4 ಮೇಜರ್ ಕಾರ್ಯಕ್ರಮ ನಾವು ಮಾಡಬೇಕು. ಈ ಹರ್ ಘರ್ ತಿರಂಗ
ಬ್ಯಾಕ್ಗ್ರೌಂಡ್ ಆಗಿ ಇಟ್ಕೊಂಡು ಒಂದು ನಾವೀಗ ಯೂತ್ ಆ್ಯಂಡ್ ಸ್ಪೋರ್ಟ್ಸಿಂದ ಒಂದು ಮ್ಯಾರಥಾನ್ ಮಾಡಿಸೋಣ. ಮತ್ತು ಇಲ್ಲಿ ಸಿಟಿ ಮತ್ತು ನಿಮ್ಮ ತಾಲೂಕು ಮೇಜರ್ ತಾಲೂಕಿಗೆ ಈಗ ಸಿಂಧನೂರು ಇರ್ಬೋದು, ಲೆನ್ಸಗೂರು ಇರ್ಬೋದು, ಸೊ ಅಲ್ಲೊಂದು ಮೇಜರ್ ಇದೇ ಥೀಮ್ ಇಟ್ಕೊಂಡು ಒಂದು ಮೇಜರ್ ಆಗಿ ಒಂದು ಮ್ಯಾರಥಾನ್ ಮಾಡಿಸೋಣ. ಆಮೇಲೆ ಒಂದು 3-4 ಇಲಾಖೆ ಎಲ್ಲಿ ಜಾಸ್ತಿ ನಮ್ಮ ಮ್ಯಾನ್ ಪವರ್ ಇದ್ದಾರೆ ಮತ್ತು ಎಲ್ಲಿ ಮಾಡಿದರೆ ನಾವು ಎಫೆಕ್ಟಿವ್ ಆಗುತ್ತೆ, ಸೊ ಅವ್ರ ಕಡೆಯಿಂದ ನಾವು ಜಾಥಾ ಅಥವಾ ರ್ಯಾಲೀಸ್ನ ನಾವು ಮಾಡಿಸ್ಬೇಕು. ಸೊ ಪರ್ಟಿಕ್ಯುಲರ್ಲಿ ತಾಲೂಕು ಹೆಡ್ ಕ್ವಾರ್ಟರಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು, ಎಜುಕೇಷನ್ ಡಿಪಾರ್ಟ್ಮೆಂಟು, ವುಮೆನ್ ಆ್ಯಂಡ್ ಚೈಲ್ಡ್, ಸೊ ಈ 3 ಇಲಾಖೆ ಸೇರಿ ಒಂದು ಇದೇ ಬ್ಯಾಕ್ಗ್ರೌಂಡ್ ಥೀಮ್ ಇಟ್ಕೊಂಡು ಒಂದು ಜಾಥಾ ಮಾಡಬೇಕು. ಸೊ ಈಗ 4 ಮೇಜರ್ ಟಾಸ್ಕು ನಮ್ಮ ಕಡೆಯಿಂದ ಎಲ್ಲ ಆಗಬೇಕು. ಈಗ ನೆಕ್ಸ್ಟ್ 3 ದಿನ ನಮ್ಮ ತಾಲೂಕು ಲೆವೆಲ್ ಮಟ್ಟದಲ್ಲಿ ಮೇಜರ್ ಕಾರ್ಯಕ್ರಮ ನಾವು ಮಾಡಬೇಕು. ಈ ಹರ್ ಘರ್ ತಿರಂಗಾ ಬ್ಯಾಕ್ಗ್ರೌಂಡ್ ಆಗಿ ಮೇಜರ್ ಆಗಿ ಒಂದು ಮ್ಯಾರಥಾನ್ ಮಾಡಿಸೋಣ. ಆಮೇಲೆ ಒಂದು ಸೊ ಅವ್ರ ಕಡೆಯಿಂದ ನಾವು ಜಾಥಾ ಅಥವಾ ರ್ಯಾಲೀಸ್ನ ನಾವು ಮಾಡಿಸ್ಬೇಕು. ಸೊ ಪರ್ಟಿಕ್ಯುಲರ್ಲಿ ತಾಲೂಕು ಹೆಡ್ ಕ್ವಾರ್ಟರ್ ಅಲ್ಲಿ ವುಮೆನ್ ಆ್ಯಂಡ್ ಚೈಲ್ಡ್, ಸೊ ಈ 3 ಇಲಾಖೆ ಸೇರಿ. ಸೊ ಅದಾದ್ಮೇಲೆ ಸಾಯಂಕಾಲ ಹೊತ್ತು ಈಗ ಅಟ್ಲೀಸ್ಟ್ ತಾಲೂಕಲ್ಲಿ ಒಂದೊಂದು ನಾವು ಕಾರ್ಯಕ್ರಮ ಮಾಡಬೇಕು. ಈಗ ಕನ್ನಡ ಆ್ಯಂಡ್ ಕಲ್ಚರ್ ಹೇಳಿ, ಅಲ್ಲಿ ಏನು ಮಾಡ್ತಾ ಇದ್ದೀರಾ? ಗುಲ್ಬರ್ಗದಲ್ಲೆಲ್ಲ ಏನು ಮಾಡಿಸ್ತಾ ಇದ್ದೀರಾ? ನಾವು ಒಂದೆರಡು ತಿಂಗಳು ಅವಕಾಶ ಕೊಡ್ತೀವಿ. ಯಾವತ್ತು? ನಾಳೆ ಮಾಡಿದ್ರೆ ನಾಡಿದ್ದು ನಾವು ಯಾವತ್ತು ಯಾವತ್ತು ಇವ್ರು ಬರ್ಬೇಕಲ್ಲ, ಅಲ್ಲಿಗೆ ಜನ ಬರ್ಬೇಕಲ್ಲ. ಒಂದು ಪ್ರೆಸ್ ಮಾಡ್ಕೊಡ್ತೀವಿ. ಬಟ್ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಮಾಡಿಸ್ಬೇಕ್ರಿ. ಬರೀ ಒಂದು 2-3 ಹಾಡು ಹೇಳ್ಸಿದ್ರೆ ಇಲ್ಲ ಸರ್, ಒಂದೊಂದು ತಾಸು ಇರ್ತದೆ ಸರ್. ಒಂದು ಟೀಮ್ ಒಂದು ಸುಮಾರು ಒಂದು 10 ಹಾಡು ಆಡ್ತಾರೆ ಸರ್. ಒಂದು ಟೀಮಿಂದ ಒಂದು ಟೀಮಿಂದ ಒಂದು 2 ಟೀಮ್. ಇವತ್ತು ನಾವೀಗ ಕೇಂದ್ರ ಸರ್ಕಾರದ ಒಂದು ವಿನೂತನ ಕಾರ್ಯಕ್ರಮ ಹರ್ ಘರ್, ಕೇಂದ್ರ ಸರ್ಕಾರದ ಒಂದು ನೀತಿ ಇದೆ. ಸೊ ಇದನ್ನ ನಾವು ಈಗ ಮುಂಚೆನೇ ಆಗಿ ಎಲ್ಲ ಇಲಾಖೆಗಳು ಕೆಲವೊಂದು ಇದು ಕಾರ್ಯಕ್ರಮ ಮಾಡಬೇಕು. ಲಾಸ್ಟ್ ಟೈಮು ಎಲ್ಲ ತಾವೆಲ್ಲ ಚೆನ್ನಾಗಿ ಮಾಡಿ ಯಶಸ್ವಿ ಮಾಡಿದ್ದೀರಾ. ನೋಡಲ್ ಇಲಾಖೆ ಯಾರಿದ್ರು ಲಾಸ್ಟ್ ಟೈಮ್? ಒಂದು ಮಕ್ಕಳದ್ದು ಕಾಂಪಿಟೇಷನ್ ತಾವು ಮಾಡ್ಕೋಬಹುದು. ಈ ಇಂಡಿಪೆಂಡೆನ್ಸ್ ಡೇ ಮತ್ತೆ ಫ್ಲಾಗ್ ಥೀಮ್ ಮೇಲೆ ಕಾಂಪಿಟೇಷನ್ ಮಾಡಿಸಿ, ಆಮೇಲೆ ಪ್ರತಿ ಸ್ಕೂಲಲ್ಲಿ ಆ ಲೋಕಲ್ ಸ್ಕೂಲ್ ವ್ಯಾಪ್ತಿಯಲ್ಲಿ ಒಂದು ಬೆಳಿಗ್ಗೆ ಒಂದು ಜಾಥಾ ತರ ಮಾಡಿಸಿ. ಮೂರನೇದು ತಾವು ತಾಲೂಕು ಮಟ್ಟದಲ್ಲಿ ಒಂದು ಸ್ಕೂಲ್ ಮಟ್ಟದ ಕಾಂಪಿಟೇಷನ್ ತಾವು ಮಾಡಿಸ್ತೀರಾ, ಇನ್ನೊಂದು ತಾಲೂಕು ಮಟ್ಟದ ಕಾಂಪಿಟೇಷನ್ ಮಾಡಿಸ್ಬೇಕು. ಈಗ ಟೈಮ್ ಇಲ್ಲ, ಇನ್ನೊಂದು 3 ದಿನ ಇದೆ ಅಷ್ಟೇ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ತುಕಾರಾಂ ಪಾಂಡ್ವೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು, ಡಿಡಿಪಿಐ ಕೆಡಿ ಬಡಿಗೇರ್, ಡಯಟ್ ಉಪನ್ಯಾಸಕ ಮಲ್ಲಿಕಾರ್ಜುನ, ಕೃಷ್ಣ ಶಾವಂತಗೇರ ಸೇರಿದಂತೆ ಅನೇಕರಿದ್ದರು.
ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. 78ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಮಲ್ದಕಲ್ ಗೆಳೆಯರ ಬಳಗದಿಂದ ಆಗಸ್ಟ್ 15ರಂದು ಉಚಿತ ರಕ್ತದಾನ ಶಿಬಿರ ಮಲ್ದಕಲ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದು ಸಮಿತಿ ಸದಸ್ಯ ಸಿದ್ದಲಿಂಗಪ್ಪ ದಳವಾಯಿ ಹೇಳಿದರು. 78ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಮಲ್ದಕಲ್ ಗೆಳೆಯರ ಬಳಗದಿಂದ ಆಗಸ್ಟ್ 15ರಂದು ಉಚಿತ ರಕ್ತದಾನ ಶಿಬಿರ ಮಲ್ದಕಲ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದು ಸಮಿತಿ ಸದಸ್ಯ ಸಿದ್ದಲಿಂಗಪ್ಪ ದಳವಾಯಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಗೆಳೆಯರ ಬಳಗದಿಂದ ಅನೇಕ ಸಾಮಾಜಿಕ ಕಾರ್ಯಗಳನ್ನು ನಡೆಸಿಕೊಂಡು ಬರಲಾಗುತ್ತಿದೆ. ಕಳೆದ 3-4 ವರ್ಷಗಳಿಂದ ರಕ್ತದಾನ ಶಿಬಿರ ಆಯೋಜಿಸಲಾಗುತ್ತಿದೆ. ದೇವದುರ್ಗ ಜ್ಞಾನ ವೃಕ್ಷ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ, ರಾಯಚೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ತಾಲೂಕು ವೈದ್ಯಾಧಿಕಾರಿಗಳ ಸಹಯೋಗದಲ್ಲಿ ರಕ್ತದಾನ ಶಿಬಿರ ನಡೆಯಲಿದೆ. ಶಿಬಿರದಲ್ಲಿ ಸಂಗ್ರಹವಾಗುವ ರಕ್ತವನ್ನು ರಿಮ್ಸ್ ಆಸ್ಪತ್ರೆಗೆ ನೀಡಲಾಗುತ್ತದೆ. ರಕ್ತದಾನ ಶಿಬಿರದಲ್ಲಿ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಲು ಇಚ್ಛಿಸುವವರು ನೋಂದಣಿಗಾಗಿ ದೂರವಾಣಿ ಸಂಖ್ಯೆ 9663280299 953559555037 9535084468ಕ್ಕೆ ಸಂಪರ್ಕಿಸಲು ಕೋರಲಾಗಿದೆ. ಈ ಒಂದು ರಕ್ತದಾನ ಶಿಬಿರವನ್ನು ದೇವದುರ್ಗಿನ ಜ್ಞಾನವೃಕ್ಷ ತರಬೇತಿ ಕೇಂದ್ರ ಹಾಗೂ ರಾಯಚೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮತ್ತು ಬೋಧಕ ಆಸ್ಪತ್ರೆ, ರಿಮ್ಸ್, ತಾಲೂಕು ವೈದ್ಯಕೀಯ ಕಾರ್ಯಾಲಯ ದೇವದುರ್ಗ ಇವರ ಮುಂದಾಳತ್ವದಲ್ಲಿ ಈ ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಶಿಬಿರದಲ್ಲಿ ಸಂಗ್ರಹವಾದಂತಹ ರಕ್ತವನ್ನು ಬಡವರಿಗೆ ಅನುಕೂಲ ಮಾಡುವ ಉದ್ದೇಶದಿಂದ ರಾಯಚೂರಿನ ರಿಮ್ಸ್ ಆಸ್ಪತ್ರೆಗೆ ಆ ಒಂದು ರಕ್ತವನ್ನು ಪೂರೈಸಲಾಗುವುದು. ಈ ಒಂದು ಬೃಹತ್ ರಕ್ತದಾನ ಶಿಬಿರದ ಮಾಹಿತಿಯನ್ನು ತಮ್ಮ ಪತ್ರಿಕೆಗಳು ಮಾಧ್ಯಮಗಳ ಮೂಲಕ ಸಾರ್ವಜನಿಕರಿಗೆ ತಿಳಿಪಡಿಸುವ ಮೂಲಕ ಈ ಶಿಬಿರದ ಯಶಸ್ವಿಗೆ ಸಹಕರಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಸಿದ್ದಣ್ಣ ನಾಯಕ್, ಮಲ್ಲಿಕಾರ್ಜುನ ದೊಡ್ಡಿ, ಗುದ್ದಯ್ಯ ನಾಯಕ್ ಗಲಗ್, ವಿಜಯಕುಮಾರ್, ಬಾಬು ನದಾಫ್, ನಾಗಲಿಂಗ ಮಲ್ದಕಲ್, ಬಸವರಾಜ್ ಮುಷ್ಟೂರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿಯನ್ನು ಸರ್ಕಾರ ಕೂಡಲೇ ಜಾರಿಗೊಳಿಸಬೇಕು ಎಂದು ಶಿವಶರಣ ಮಾದರ ಚೆನ್ನಯ್ಯ ಸೇವಾ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಸ್ಥಾನಿಕ ಅಧಿಕಾರಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿಯನ್ನು ಸರ್ಕಾರ ಕೂಡಲೇ ಜಾರಿಗೊಳಿಸಬೇಕು ಎಂದು ಶಿವಶರಣ ಮಾದರ ಚೆನ್ನಯ್ಯ ಸೇವಾ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಸ್ಥಾನಿಕ ಅಧಿಕಾರಿ ಮೂಲಕ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದರು. ರಾಜ್ಯದಲ್ಲಿ ಕಳೆದ 30 ವರ್ಷಗಳಿಂದ ಪರಿಶಿಷ್ಟ ಜಾತಿಯ ಜನಾಂಗದವರು ಹೋರಾಟ ಮಾಡುತ್ತಾ ಬಂದಿದ್ದಾರೆ. ಅನೇಕ ಸಂಘಟನೆಗಳು ಸರ್ಕಾರಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯವು ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಒಳ ಮೀಸಲಾತಿ ನೀಡಲು ರಾಜ್ಯ ಸರ್ಕಾರಗಳಿಗೆ ಆದೇಶ ನೀಡಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಸಚಿವ ಸಂಪುಟದಲ್ಲಿ ಚರ್ಚಿಸಿ ತೀರ್ಮಾನ ಕೈಗೊಳ್ಳಬೇಕಿದೆ ಎಂದು ಒತ್ತಾಯಿಸಿದರು. ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಒಳ ಮೀಸಲಾತಿ ನೀಡಿದಲ್ಲಿ ಉದ್ಯೋಗ ಮತ್ತು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯಾಗಲಿದೆ. ಸರ್ಕಾರ ಕೂಡಲೇ ಒಳ ಮೀಸಲಾತಿ ಜಾರಿಗೊಳಿಸಬೇಕೆಂದು ಒತ್ತಾಯಿಸಿದರು. ನಮ್ಮ ಸೇವಾ ಸಮಿತಿ ಮನವಿ ಪತ್ರ ನಾನು ಓದ್ತಾ ಇದ್ದೀನಿ. ರವರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ರಾಜ್ಯ ಸರ್ಕಾರ, ಬೆಂಗಳೂರು ಮಾನ್ಯ ಜಿಲ್ಲಾಧಿಕಾರಿಗಳು, ರಾಯಚೂರವರ ಮುಖಾಂತರ ಮಾನ್ಯರ ವಿಷಯ, ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಶೀಘ್ರವೇ ಜಾರಿಗೊಳಿಸುವ ಕುರಿತು. ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಜಾರಿ ಕುರಿತು ಸುಮಾರು 30 ವರ್ಷಗಳಿಂದ ಮಾದಿಗ ರಿಸರ್ವೇಷನ್ಸ್ ಹೋರಾಟ ಸಮಿತಿ, ಮಾದಿಗ ದಂಡೋರ ಇತ್ಯಾದಿ ಸಂಘಟನೆಗಳಿಂದ ಅನೇಕ ರೀತಿಯಲ್ಲಿ ಹೋರಾಟಗಳನ್ನು ಮಾಡುತ್ತಾ ಬಂದಿರುತ್ತಾರೆ. ಈ ಸಂಘಟನೆಗಳಿಂದ ಈಗಾಗಲೇ ಹಲವಾರು ಸಾರಿ ಹೋರಾಟದ ಮೂಲಕ ಸರ್ಕಾರಕ್ಕೆ ಒಳ ಮೀಸಲಾತಿ ಜಾರಿ ಕುರಿತು ಮನವಿ ಪತ್ರಗಳನ್ನು ಸಹ ಕೊಟ್ಟಿದ್ದಿರುತ್ತದೆ. ಇತ್ತೀಚೆಗೆ ಭಾರತ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಿಂದ ಒಳ ಮೀಸಲಾತಿ ಜಾರಿ ಬಗ್ಗೆ ತೀರ್ಪು ಬಂದಿದ್ದು ಇರುತ್ತದೆ. ಆದ್ದರಿಂದ ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಯನ್ನು ಜಾರಿಗೊಳಿಸಲು ಕೋರಲಾಗಿದೆ. ಈಗಾಗಲೇ ಹಲವಾರು ಇಲಾಖೆಗಳಲ್ಲಿ ಖಾಲಿ ಇರುವ ಹಲವಾರು ಹುದ್ದೆಗಳಿಗೆ ನೇಮಕಾತಿ ಮಾಡಲು ಪ್ರಕ್ರಿಯೆ ಚಾಲ್ತಿಯಲ್ಲಿರುತ್ತದೆ. ಈಗ ಭರ್ತಿ ಮಾಡಲಿರುವ ಹುದ್ದೆಗಳಿಗೂ ಸಹ ಒಳ ಮೀಸಲಾತಿ ಅನ್ವಯಿಸುವ ಅವಶ್ಯಕತೆ ಇರುತ್ತದೆ. ಕಾರಣ ಸರ್ಕಾರದಿಂದ ಒಳ ಮೀಸಲಾತಿ ಜಾರಿಯಾಗುವವರೆಗೂ ಸಾಮಾಜಿಕ ನ್ಯಾಯ ಒದಗಿಸುವ ಕುರಿತು ನೇಮಕಾತಿ ಪ್ರಕ್ರಿಯೆಯನ್ನು ಸಹ ತಡೆಹಿಡಿಯಲು ಮಾನ್ಯರವರಲ್ಲಿ ಕೋರಲಾಗಿದೆ. ಈ ಸಂದರ್ಭದಲ್ಲಿ ಅಧ್ಯಕ್ಷ ರಾಮಣ್ಣ, ಕಾರ್ಯದರ್ಶಿ ಬಸವರಾಜ್ ಅತ್ನೂರು, ಉಪಾಧ್ಯಕ್ಷ ವೆಂಕಟೇಶ್, ಮುನಿಯಪ್ಪ, ಗಿರಿಜಾಲಿ, ರಾಮಚಂದ್ರಪ್ಪ ಸೇರಿದಂತೆ ಅನೇಕರಿದ್ದರು.
ನಿರುದ್ಯೋಗ ಬಿಕ್ಕಟ್ಟನ್ನು ಪರಿಹರಿಸಲು ತುರ್ತು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಎಐಯುಐಎಸ್ಸಿ ಸಂಘಟನೆ ವತಿಯಿಂದ ಜಿಲ್ಲಾಧಿಕಾರಿ ಸ್ಥಾನಿಕ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ನಿರುದ್ಯೋಗ ಬಿಕ್ಕಟ್ಟನ್ನು ಪರಿಹರಿಸಲು ತುರ್ತು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಎಐಯುಐಎಸ್ಸಿ ಸಂಘಟನೆ ವತಿಯಿಂದ ಜಿಲ್ಲಾಧಿಕಾರಿ ಸ್ಥಾನಿಕ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ದೇಶದಲ್ಲಿ ಯುವ ಜನಾಂಗ ನಿರುದ್ಯೋಗ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ. ನಿರುದ್ಯೋಗ ಪ್ರಮಾಣ ಶೇಕಡಾ 9.2ಕ್ಕೆ ಏರಿಕೆಯಾಗಿದ್ದು ಆಘಾತಕಾರಿಯಾಗಿದೆ. ಇತ್ತೀಚೆಗೆ ಸೆಂಟರ್ ಆಫ್ ಮಾನಿಟರಿಂಗ್ ಎಕನಾಮಿಕ್ ಸಂಸ್ಥೆ ವರದಿ ಮಾಡಿದೆ. ದೇಶದಲ್ಲಿ ಯುವ ಜನಾಂಗ ಉದ್ಯೋಗಕ್ಕಾಗಿ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶಿಕ್ಷಣ ಉದ್ಯೋಗಕ್ಕಾಗಿ ದೇಶವನ್ನು ತೊರೆದು ವಿದೇಶಕ್ಕೆ ತೆರಳುತ್ತಿದ್ದಾರೆ. ವಲಸೆ ಕಾರ್ಮಿಕರ ಸಂಖ್ಯೆ ಹೇರಳವಾಗಿದೆ. ಯುಪಿಎಸ್ಸಿ ಮತ್ತು ರಾಜ್ಯ ಸೇವಾ ಆಯೋಗ ಪರೀಕ್ಷೆ ಬರೆದು ಉದ್ಯೋಗದ ಹಾದಿ ನೋಡುತ್ತಿರುವ ಅಭ್ಯರ್ಥಿ ಆರ್ಥಿಕ ಭದ್ರತೆ ಉದ್ಯೋಗ ಪಡೆಯಲಾಗದೆ ಆತಂಕದಲ್ಲಿ ಇದ್ದಾರೆ ಎಂದು ಆತಂಕ ವ್ಯಕ್ತಪಡಿಸಿದರು. ಸರ್ಕಾರಿ ಇಲಾಖೆಗಳಲ್ಲಿ ಲಕ್ಷಾಂತರ ಹುದ್ದೆಗಳು ಖಾಲಿ ಇದ್ದು ಗುತ್ತಿಗೆ ಆಧಾರದಲ್ಲಿ ನೇಮಕ ಮಾಡುತ್ತಿದೆ. ಕೇಂದ್ರ ಮತ್ತು ಸರ್ಕಾರ ಕೂಡಲೇ ಎಲ್ಲ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳ ಭರ್ತಿ ಮಾಡಿಕೊಳ್ಳಬೇಕಾಗಿದೆ. ಗುತ್ತಿಗೆ ಪದ್ಧತಿಯನ್ನು ರದ್ದುಪಡಿಸಿ ಶಾಶ್ವತ ಉದ್ಯೋಗ ಒದಗಿಸಿಕೊಡಬೇಕು. ನಿರುದ್ಯೋಗಿಗಳಿಗೆ ಜೀವನ ನಡೆಸಲು ಉದ್ಯೋಗ ಭದ್ರತೆ ಒದಗಿಸಿಕೊಡಬೇಕು ಎಂದು ಒತ್ತಾಯಿಸಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಖಾಲಿ ಇರತಕ್ಕಂತ ಉದ್ಯೋಗಗಳನ್ನು ಈ ಕೂಡಲೇ ಭರ್ತಿ ಮಾಡಿ. ಯೂತ್ ಸ್ಟ್ರಗಲ್ ಕಮಿಟಿ, ಅಖಿಲ ಭಾರತ ನಿರುದ್ಯೋಗಿ ಯುವಜನರ ಹೋರಾಟ ಸಮಿತಿ ರಾಯಚೂರು ಜಿಲ್ಲಾ ಘಟಕ ವತಿಯಿಂದ ಇವರಿಗೆ ಮಾನ್ಯ ಪ್ರಧಾನಮಂತ್ರಿಗಳು, ಭಾರತ ಸರ್ಕಾರ ನವದೆಹಲಿ, ಮುಖೇನ ಜಿಲ್ಲಾಧಿಕಾರಿಗಳು ರಾಯಚೂರು ಜಿಲ್ಲೆ ವಿಷಯ ನಿರುದ್ಯೋಗದ ಬಿಕ್ಕಟ್ಟನ್ನು ಪರಿಹರಿಸಲು ತುರ್ತು ಕ್ರಮ ಕೈಗೊಳ್ಳಲು ಮನವಿ. ಅಂದರೆ ಅಖಿಲ ಭಾರತ ನಿರುದ್ಯೋಗಿ ಯುವಜನರ ಹೋರಾಟ ಸಮಿತಿಯಿಂದ ಭಾರತದಲ್ಲಿ ಯುವಜನರು ಎದುರಿಸುತ್ತಿರುವ ನಿರುದ್ಯೋಗ ಸಮಸ್ಯೆಯನ್ನು ನಿಮ್ಮ ಗಮನಕ್ಕೆ ತರಲು ಈ ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೇವೆ. ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ ಅದರ ಪ್ರಕಾರ ಇತ್ತೀಚಿನ ವರದಿಯ ಪ್ರಕಾರ ಜೂನ್ 2024ರಲ್ಲಿ ನಮ್ಮ ದೇಶದ ನಿರುದ್ಯೋಗ ದರವು ಶೇಕಡಾ 9.2ಕ್ಕೆ ಏರಿದೆ. ಇದು ಮೇ 2024ರಲ್ಲಿದ್ದ ಶೇಕಡಾ 7ಕ್ಕಿಂತ ಆಘಾತಕಾರಿಯಾದ ಏರಿಕೆಯಾಗಿದೆ. ಅನೇಕ ಯುವಜನರು ಉದ್ಯೋಗಾವಕಾಶಗಳ ಹುಡುಕಾಟದಲ್ಲಿ ದೇಶಾದ್ಯಂತ ಅನಿವಾರ್ಯವಾಗಿ ಅಲೆದಾಡುತ್ತಿದ್ದಾರೆ ಹಾಗೂ ಬಹುದೊಡ್ಡ ಭಾಗದ ಯುವಜನರು ಉತ್ತಮವಾದ ಶಿಕ್ಷಣ ಮತ್ತು ಉದ್ಯೋಗಾವಕಾಶಗಳ ಹುಡುಕಾಟದಲ್ಲಿ ತಮ್ಮ ತಾಯ್ನೆಲ ಮತ್ತು ಬಂಧು ಬಳಗ ಪ್ರೀತಿ ಪಾತ್ರರನ್ನು ಬಿಟ್ಟು ನಮ್ಮ ದೇಶವನ್ನು ತೊರೆಯುತ್ತಿದ್ದಾರೆ. ವಲಸೆ ಕಾರ್ಮಿಕರ ಸಂಖ್ಯೆ ವೇಗವಾಗಿ ಹೆಚ್ಚುತ್ತಾ ಇದೆ. ಇದರಿಂದ ಸಮಸ್ಯೆ ಮತ್ತಷ್ಟು ಉಲ್ಬಣ ಆಗ್ತಾ ಇದೆ. ಇದಲ್ಲದೆ 16 ವರ್ಷಗಳ ಸತತ ಪ್ರಯತ್ನಗಳ ನಂತರವೂ ಯುಪಿಎಸ್ಸಿ ಮತ್ತು ರಾಜ್ಯ ಸೇವಾ ಆಯೋಗಗಳ ಪರೀಕ್ಷೆ ಬರೆಯುವ ಅಭ್ಯರ್ಥಿಗಳು ಆರ್ಥಿಕ ಭದ್ರತೆ ಮತ್ತು ಸ್ಥಿರತೆಯನ್ನು ನೀಡುವ ಸರ್ಕಾರಿ ಉದ್ಯೋಗವನ್ನು ಪಡೆಯಲಾಗದೆ ಹತಾಶರಾಗ್ತಾ ಇದ್ದಾರೆ. ಈ ನಿರುದ್ಯೋಗದ ಬಿಕ್ಕಟ್ಟು ನಮ್ಮ ಯುವಜನರ ಮಾನಸಿಕ ಆರೋಗ್ಯದ ಮೇಲೂ ಭಾರೀ ದುಷ್ಪರಿಣಾಮವನ್ನು ಉಂಟು ಮಾಡುತ್ತಾ ಇದೆ. ಪ್ರಪಂಚದಲ್ಲಿ ಅತ್ಯಂತ ಅಧಿಕ ಸಂಖ್ಯೆಯ ಯುವಜನರನ್ನು ಹೊಂದಿರುವ ನಮ್ಮ ದೇಶದಲ್ಲಿ ಇಂದು ಅವರ ಸಂಪೂರ್ಣ ಸಾಮರ್ಥ್ಯವನ್ನು ಬಳಸಿಕೊಳ್ಳಲಾಗ್ತಾ ಇಲ್ಲ. ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಲಕ್ಷಾಂತರ ಹುದ್ದೆಗಳು ಖಾಲಿ ಇವೆ, ಅವುಗಳನ್ನು ಭರ್ತಿ ಮಾಡಿಕೊಳ್ಳುತ್ತಿಲ್ಲ. ಕಾಯಂ ಸ್ವರೂಪದ ಕೆಲಸಗಳಿಗೂ ಗುತ್ತಿಗೆ ಆಧಾರದಲ್ಲಿ ನೇಮಕಾತಿಗಳು ನಡೆಯುತ್ತಿವೆ. ಹೊಸ ಉದ್ಯೋಗಿಗಳ ಸೃಷ್ಟಿಯ ಮಾತಂತೂ ದೂರವೇ ಉಳಿದಿದೆ. ಇದರಿಂದ ಅಪಾರ ಪ್ರಮಾಣದ ಉದ್ಯೋಗಾಕಾಂಕ್ಷಿ ಯುವಜನತೆ ಆಕ್ರೋಶಕ್ಕೆ ಈಡಾಗಿದ್ದಾರೆ. ನಿರುದ್ಯೋಗಿ ಯುವಜನರ ನೋವನ್ನು ನಿವಾರಿಸಲು ತಾವು ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ನಾವು ಒತ್ತಾಯಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯದರ್ಶಿ ಚನ್ನಬಸವ ಜಾನೇಕಲ್, ಜಿಲ್ಲಾ ಕಾರ್ಯದರ್ಶಿ ರಾಮಚಂದ್ರಪ್ಪ, ವಿನೋದ್, ಯಲ್ಲಪ್ಪ, ಮೋನೇಶ್, ಸಂದೀಪ್, ರಾಬಿನ್, ಮಲ್ಲಿಕಾರ್ಜುನ ಸೇರಿದಂತೆ ಅನೇಕರಿದ್ದರು. ಕ್ರಸ್ಟ್ ಗೇಟ್ಗಳ ನಿರಂತರ ಪರಿಶೀಲನೆ ಮತ್ತು ಅಗತ್ಯ ಕ್ರಮ ವಹಿಸುವಲ್ಲಾದ ಲೋಪದಿಂದಾಗಿಯೇ ತುಂಗಭದ್ರಾ ಅಣೆಕಟ್ಟೆಯ 19ನೇ ಗೇಟ್ ಚೈನ್ ಲಿಂಕ್ ಮುರಿದು ಬಿದ್ದು ಅಣೆಕಟ್ಟೆಯಲ್ಲಿನ ನೀರು ಬರಿದು ಮಾಡುವ ಅವಘಡಕ್ಕೆ ಕಾರಣವಾಗಿದೆ. ಕೂಡಲೇ ಈ ಬಗ್ಗೆ ಕ್ರಮ ವಹಿಸಬೇಕು ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಕ್ರಸ್ಟ್ ಗೇಟ್ಗಳ ನಿರಂತರ ಪರಿಶೀಲನೆ ಮತ್ತು ಅಗತ್ಯ ಕ್ರಮ ವಹಿಸುವಲ್ಲಿ ಲೋಪದಿಂದಾಗಿಯೇ ತುಂಗಭದ್ರಾ ಅಣೆಕಟ್ಟೆಯ 19ನೇ ಗೇಟ್ ಚೈನ್ ಲಿಂಕ್ ಮುರಿದು ಬಿದ್ದು ಅಣೆಕಟ್ಟಿನಲ್ಲಿನ ನೀರು ಬರಿದು ಮಾಡುವ ಅವಘಡಕ್ಕೆ ಕಾರಣವಾಗಿದೆ. ಕೂಡಲೇ ಈ ಬಗ್ಗೆ ಕ್ರಮ ವಹಿಸಬೇಕು ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಕಳೆದ 2019ರಲ್ಲಿ ಇದೇ ಅಣೆಕಟ್ಟಿನ ಎಡದಂಡೆ ಮೇಲ್ಮಟ್ಟದ ಕಾಲುವೆಯ ಬಳಿ ಗೇಟ್ ಮುರಿದು ಸಣ್ಣ ಪ್ರಮಾಣದ ಅವಘಡ ಉಂಟಾಗಿ ಅಪಾರ ಪ್ರಮಾಣದ ನೀರು ಪೋಲಾದ ಅನುಭವ ಆಡಳಿತ ಮಂಡಳಿ ಹಾಗೂ ಅಧಿಕಾರಿಗಳು ಇದ್ದರೂ ಸೂಕ್ತ ನಿರ್ವಹಣೆಗೆ ಲೋಪ ಮರಳಿ ಉಂಟಾಗಿರುವುದು ಅವರುಗಳ ಬೇಜವಾಬ್ದಾರಿ ನಡೆಯಾಗಿದೆ ಎಂದು ದೂರಿದರು. ಈ ಅವಘಡವನ್ನು ಸರಿಪಡಿಸಲು ಅಣೆಕಟ್ಟುನಲ್ಲಿ ಸಂಗ್ರಹವಾದ ಶೇಕಡಾ 60 ಪ್ರಮಾಣದ 65 TMC ನೀರನ್ನು ನದಿಗೆ ಹರಿಬಿಡಲಾಗುತ್ತಿದೆ. ಇದರಿಂದಾಗಿ ಆ ಅಣೆಕಟ್ಟಿನ ಫಲಾನುಭವಿಗಳಾದ ಕರ್ನಾಟಕ, ಆಂಧ್ರಪ್ರದೇಶ ಹಾಗೂ ತೆಲಂಗಾಣ ಈ 3 ರಾಜ್ಯಗಳ ಸುಮಾರು 30 ಲಕ್ಷ ಎಕರೆ ನೀರಾವರಿ ಪ್ರದೇಶ ರೈತರ ಭವಿಷ್ಯಕ್ಕೆ ತೀವ್ರ ಆತಂಕ ಉಂಟು ಮಾಡಿದೆ.
ತಕ್ಷಣವೇ ಅವಘಡವನ್ನು ಸರಿಪಡಿಸಲು ಮತ್ತು ನೀರನ್ನು ಉಳಿಸಿಕೊಳ್ಳಲು ತೀವ್ರ ಕ್ರಮಗಳಾದಲ್ಲಿ ಈ 3 ರಾಜ್ಯಗಳ ರೈತರು ತಲಾ ಎಕರೆಗೆ ಲಕ್ಷಾಂತರ ರೂಪಾಯಿ ಬೆಳೆ ನಷ್ಟ ಮಾಡಿಕೊಳ್ಳಬೇಕಾಗುತ್ತದೆ. ಮುಂಬರುವ ದಿನಗಳಲ್ಲಿ ನೀರು ಸಂಗ್ರಹವಾಗುವ ಭರವಸೆಯೂ ಇಲ್ಲ. ಹೀಗಾಗಿ ಒಟ್ಟಾಗಿ ಗಮನಿಸುವಾಗ ನಷ್ಟದ ಪ್ರಮಾಣ 30,000 ಕೋಟಿ ರೂಪಾಯಿಗಳಷ್ಟಾಗಲಿದೆ. ಆದಾಗಲೇ ಕಳೆದ ವರ್ಷದ ಬರಗಾಲದಿಂದಾಗಿ ಕರ್ನಾಟಕದ ಈ ಭಾಗದ ರೈತರು ನೀರಿನ ಕೊರತೆಯಿಂದ ಬೆಳೆ ನಷ್ಟ ಅನುಭವಿಸಿದ್ದಾರೆ. ಒಕ್ಕೂಟ ಹಾಗೂ ರಾಜ್ಯ ಸರ್ಕಾರಗಳು ಸೂಕ್ತ ಪರಿಹಾರಗಳನ್ನು ನೀಡಿಲ್ಲ. ಮಾತ್ರವಲ್ಲ, ಬೆಳೆ ವಿಮೆಯನ್ನು ಸಮರ್ಪಕವಾಗಿ ಸಿಗುವಂತೆ ಕ್ರಮವಹಿಸಿಲ್ಲ. ಹೀಗಾಗಿ ಈ ಬೆಳೆ ನಷ್ಟವು ಈ ಭಾಗದಲ್ಲಿ ರೈತರ ಆತ್ಮಹತ್ಯೆಗಳನ್ನು ಹೆಚ್ಚಿಸಲಿದೆ ಎಂದರು. ಆದ್ದರಿಂದ ರಾಜ್ಯ ಸರ್ಕಾರ ಸಾಲದ ಬಾಧೆಯನ್ನು ತಡೆಯಲು ಅಗತ್ಯ ಕ್ರಮ ವಹಿಸಬೇಕು ಮತ್ತು ಪರಿಸ್ಥಿತಿಯನ್ನು ಸಮರ್ಪಕವಾಗಿ ಅವಲೋಕಿಸಿ ವರದಿಯ ಮೇಲೂ ಭಾಗದಲ್ಲಿ ನೀರನ್ನು ಸಂರಕ್ಷಿಸಲು ಅಗತ್ಯ ಕ್ರಮ ವಹಿಸಬೇಕು ಮತ್ತು ಸಮರೋಪಾದಿಯಲ್ಲಿ ಪರಿಣಿತರೊಂದಿಗೆ ಗೇಟ್ ನಿರ್ವಹಿಸಲು ಮುಂದಾಗುವಂತೆ ಕರ್ನಾಟಕ ಪ್ರಾಂತ ರೈತ ಸಂಘ ಬಲವಾಗಿ ಒತ್ತಾಯಿಸಿದೆ. ಮಾನ್ಯ ಜಿಲ್ಲಾಧಿಕಾರಿಗಳು ರಾಯಚೂರು ಇವರ ಮುಖಾಂತರ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸಭೆ ಬೆಂಗಳೂರು ವಿಷಯ ಕ್ರೆಸ್ಟ್ ಡೇಟ್ ಕಳಪೆ ನಿರ್ವಹಣೆ ಕ್ರಮಕ್ಕೆ KPRS ಆಗ್ರಹ, ಕೂಡಲೇ ಗೇಟ್ ಸರಿಪಡಿಸಲು ಮತ್ತು ಮೇಲುಗಡೆ ನೀರು ಕ್ರಮ ವಹಿಸಲು KPRS ಆಗ್ರಹ. ಮಾನ್ಯರೇ, ಕ್ರೆಸ್ಟ್ ಗೇಟ್ಗಳ ನಿರಂತರ ಪರಿಶೀಲನೆ ಮತ್ತು ಅಗತ್ಯ ಕ್ರಮ ವಹಿಸುವಲ್ಲಿ ಆದ ಲೋಪದಿಂದಾಗಿಯೇ ತುಂಗಭದ್ರಾ ಅಣೆಕಟ್ಟೆಯ ಗ್ರೇಟ್ ಚೈನ್ ಲಿಂಕ್ ಮುರಿದು ಬಿದ್ದು ಅಣೆಕಟ್ಟೆಯಲ್ಲಿನ ನೀರು ಬರಿದು ಮಾಡುವ ಅವಘಡಕ್ಕೆ ಕಾರಣವಾಗಿದೆ ಎಂದು ಕರ್ನಾಟಕ ಪ್ರಾಂತ ರೈತ ಸಂಘ ಜಿಲ್ಲಾ ಸಮಿತಿ ಬಲವಾಗಿ ಆರೋಪಿಸುತ್ತದೆ ಮತ್ತು ಈ ಕೂಡಲೇ ಲೋಪವೆಸಗಿದ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸುತ್ತದೆ. ಕಳೆದ 2019ರಲ್ಲಿ ಇದೇ ಅಣೆಕಟ್ಟಿನ ಎಡದಂಡೆ ಮೇಲ್ಪಟ್ಟ ಕಾಲುವೆ ಬೆಳೆ ಮುರಿದು ಸಣ್ಣ ಪ್ರಮಾಣದ ಅವಘಡ ಉಂಟಾಗಿ ಅಪಾರ ಪ್ರಮಾಣದ ನೀರು ಪೋಲಾಗಿದ್ದು ಅನುಭವ ಆಡಳಿತ ಮಂಡಳಿ ಅಧಿಕಾರಿ ಒಬ್ಬ ಮರಳಿ ಉಂಟಾಗಿರುವುದು ಅವರುಗಳ ಬೇಜವಾಬ್ದಾರಿ ನಡೆಯಾಗಿದೆ ಎಂದು ಕರ್ನಾಟಕ ಪ್ರಾಂತ ರೈತ ಸಂಘ ಜಿಲ್ಲಾ ಸಮಿತಿ ಕಟುವಾಗಿ ಟೀಕಿಸುತ್ತದೆ. ಈ ಅವಘಡವನ್ನು ಸರಿಪಡಿಸಿ 5 TMC ನೀರನ್ನು ನದಿಗೆ ಹರಿಬಿಡಲಾಗುತ್ತಿದೆ. ಇದರಿಂದಾಗಿ ಈ ಅಣೆಕಟ್ಟಿನ ಫಲಾನುಭವಿಗಳಾದ ಕರ್ನಾಟಕ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳ ಸುಮಾರು 30 ಲಕ್ಷ ಎಕರೆ ನೀರಾವರಿ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ವೀರನಗೌಡ, ಉಪಾಧ್ಯಕ್ಷ KG ವೀರೇಶ್, ಜಿಲ್ಲಾ ಕಾರ್ಯದರ್ಶಿ ನರಸಣ್ಣ ನಾಯಕ್ ಸೇರಿದಂತೆ ಅನೇಕರಿದ್ದರು. ಚಂದ್ರಬಂಡ ರಸ್ತೆಯ ಆಶ್ರಯ ಕಾಲೋನಿ ಹಾಗೂ ಇತರೆ ಬಡಾವಣೆಗಳಿಗೆ ರಸ್ತೆ, ಕುಡಿಯುವ ನೀರು ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕು ಹಾಗೂ ನಿವಾಸಿಗಳಿಗೆ ಹಕ್ಕುಪತ್ರಗಳನ್ನು ವಿತರಣೆ ಮಾಡಬೇಕು ಎಂದು ಒತ್ತಾಯಿಸಿ ನಗರ ಬ್ಲಾಕ್ ಕಾಂಗ್ರೆಸ್ ಪ್ರಚಾರ ಸಮಿತಿ ನೇತೃತ್ವದಲ್ಲಿ ನಿವಾಸಿಗಳು ಮನವಿ ಸಲ್ಲಿಸಿದರು. ಚಂದ್ರಬಂಡ ರಸ್ತೆಯ ಆಶ್ರಯ ಕಾಲೋನಿ ಹಾಗೂ ಇತರೆ ಬಡಾವಣೆಗಳಿಗೆ ರಸ್ತೆ, ಕುಡಿಯುವ ನೀರು ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕು ಹಾಗೂ ನಿವಾಸಿಗಳಿಗೆ ಹಕ್ಕುಪತ್ರಗಳನ್ನು ವಿತರಣೆ ಮಾಡಬೇಕು ಎಂದು ಒತ್ತಾಯಿಸಿ ನಗರ ಬ್ಲಾಕ್ ಕಾಂಗ್ರೆಸ್ ಪ್ರಚಾರ ಸಮಿತಿ ನೇತೃತ್ವದಲ್ಲಿ ನಿವಾಸಿಗಳು ಮನವಿ ಸಲ್ಲಿಸಿದರು. ನಗರದ ಚಂದ್ರಬಂಡ ರಸ್ತೆಯಲ್ಲಿರುವ ಆಶ್ರಯ ಕಾಲೋನಿ ಬಡಾವಣೆಯ ಸರ್ವೆ ನಂಬರ್ 570/2, 570/3, 558, 559/584, 594, ಹಾಗೂ ಹಳೆಯ ಜನತಾ ಕಾಲೋನಿ ಸರ್ವೆ ನಂಬರ್ 572, 573, 574ಗಳಲ್ಲಿ ವಾಸ ಮಾಡುವ ಸಾವಿರಾರು ಕುಟುಂಬಗಳು ಸುಮಾರು 20 ವರ್ಷಗಳಿಂದ ವಾಸ ಮಾಡುತ್ತಿದ್ದಾರೆ. ಬಡಾವಣೆಗಳಲ್ಲಿ ಮೂಲಭೂತ ಸೌಲಭ್ಯಗಳಾದ ಶೌಚಾಲಯ, ರಸ್ತೆ, ಒಳಚರಂಡಿ ಹಾಗೂ ಬೀದಿ ದೀಪಗಳು ಇಲ್ಲದೆ ಜೀವನ ಕಷ್ಟಕರವಾಗಿದೆ. ಈ ಬಗ್ಗೆ ಯಾರ ಗಮನಕ್ಕೂ ಹರಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ದೂರಿದರು. ಇಲ್ಲಿ ವಾಸ ಮಾಡುವ ನಿವಾಸಿಗಳಿಗೆ ಇದುವರೆಗೂ ಹಕ್ಕುಪತ್ರಗಳನ್ನು ವಿತರಣೆ ಮಾಡಿಲ್ಲ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕ್ರಮ ವಹಿಸಬೇಕು ಎಂದು ಮನವಿ ಮಾಡಿದರು. ಜಿಲ್ಲೆ ರಾಯಚೂರು ಮಾನ್ಯರೇ, ವಿಷಯ ಚಂದ್ರಬಂಡ ರಸ್ತೆಯಲ್ಲಿರುವ ಆಶ್ರಯ ಕಾಲೋನಿ ಹಾಗೂ ಇತರ ಬಡಾವಣೆಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಹಾಗೂ ಇಲ್ಲಿನ ನಿವಾಸಿಗಳಿಗೆ ಹಕ್ಕುಪತ್ರಗಳನ್ನು ಒದಗಿಸಲು ಕೋರಿ ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಅನ್ವರ್ ಸಾಕಿನ ಆಶ್ರಯ ಕಾಲೋನಿ ಚಂದ್ರಬಂಡ ರಸ್ತೆಯಲ್ಲಿರುವ ರಾಯಚೂರು ನಿವಾಸಿಯಾದ ನಾನು ಈ ಮೇಲ್ಕಾಣಿಸುವ ವಿಷಯ ಈ ಮೂಲಕ ಮನವಿಪತ್ರ ಸಲ್ಲಿಸಿದ್ದೇನೆಂದರೆ, ಚಂದ್ರಬಂಡ ರಸ್ತೆಯಲ್ಲಿರುವ ಆಶ್ರಯ ಬಡಾವಣೆ ಸರ್ವೆ ನಂಬರು 570/2, 570/3, 558, 559/564, 593 ಹಾಗೂ ಹಳೆ ಜನತಾ ಕಾಲೋನಿ ಸರ್ವೆ ನಂಬರು 572, 573, 574ಗಳಲ್ಲಿ ವಾಸಿಸಿರುವ ಸುಮಾರು ಸಾವಿರಾರು ಕುಟುಂಬಗಳು 20 ವರ್ಷಗಳಿಂದ ಮೇಲ್ಪಟ್ಟು ಈ ಮನೆಗಳಲ್ಲಿ ವಾಸಿರುತ್ತಾರೆ. ಮೂಲಭೂತ ಸೌಲಭ್ಯಗಳಾದ ಶೌಚಾಲಯ, ರಸ್ತೆ, ಒಳಚರಂಡಿ ಹಾಗೂ ದೀಪಗಳು ಇಲ್ಲದೆ ತುಂಬ ನರಕಮಯ ಜೀವನ ಸಾಗಿಸಿದ್ದು ಇದುವರೆಗೆ ಸಂಬಂಧಪಟ್ಟವರು ಯಾರು ಗಮನ ಹರಿಸದೆ ನಿರ್ಲಕ್ಷ್ಯ ಮಾಡಿರುತ್ತಾರೆ ಹಾಗೂ ಇಲ್ಲಿನ ನಿವಾಸಿಗಳು ಇದುವರೆಗೆ ಹಕ್ಕುಪತ್ರಗಳನ್ನು ವಿತರಿಸುವುದಿಲ್ಲ. ಕಾರಣ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕಾಳಜಿ ವಹಿಸಿ ಈ ಕೂಡಲೇ ಕ್ರಮ ಕೈಗೊಂಡು ಈ ಸಮಸ್ಯೆಗಳನ್ನು ನಿವಾರಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ಎಲ್ಲ ಆಶ್ರಯ ನಿವಾಸಿಗಳ ಪರವಾಗಿ ಪ್ರಾರ್ಥಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರೂ ಬಂದು ಇಲ್ಲಿ ಡಿಸಿ ಆಫೀಸ್ ಹತ್ರ ಕುಂತು ಬಿಡ್ತೀವಿ ನೋಡ್ರಿ. ನಮ್ಗೆ ಆದಷ್ಟು ಜಲ್ದಿ ನಮ್ಗೆ ಮಾಡ್ಬೇಕು ನೋಡ್ರಿ. ಆ ರೋಡ್ಗೆ 3-4 ಟ್ರ್ಯಾಕ್ಟರ್ಗಳು ಎಲ್ಲ ಪಲ್ಟಿ ಆಗ್ಬಿಟ್ಟವ. 2 ತಿಂಗಳಾಗ ಅವ್ರು ರೋಡ್ ಮಾಡಿದ್ರು. ಟಿಪ್ಪರ್ ಪಲ್ಟಿ ಆಗ್ಯದ.
ಈ ಸಂದರ್ಭದಲ್ಲಿ ನಗರ ಬ್ಲಾಕ್ ಕಾಂಗ್ರೆಸ್ ಪ್ರಚಾರ ಸಮಿತಿ ನಗರ ಸಂಯೋಜಕ ಅನ್ವರ್, ಜಲಾಲ್, ಶೇಖ್ ಅಲಿ, ಗುಡುಮಾಬಿ, ಹಸೀನಾಬಿ, ಶಾಲಂಬಿ ಸೇರಿದಂತೆ ಅನೇಕರಿದ್ದರು. ಹಿರಿಯ ಭೂ ವಿಜ್ಞಾನಿ ಇಲಾಖೆಯ ಭ್ರಷ್ಟ ಅಧಿಕಾರಿ ವಿರುದ್ಧ ಕ್ರಮ ವಹಿಸಬೇಕು ಎಂದು ಅಖಿಲ ಕರ್ನಾಟಕ ರೈತ ಸಂಘದ ವತಿಯಿಂದ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಹಿರಿಯ ಭೂ ವಿಜ್ಞಾನಿ ಇಲಾಖೆಯ ಭ್ರಷ್ಟ ಅಧಿಕಾರ ವಿರುದ್ಧ ಕ್ರಮ ವಹಿಸಬೇಕು ಎಂದು ಅಖಿಲ ಕರ್ನಾಟಕ ರೈತ ಸಂಘ ವತಿಯಿಂದ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಹಿರಿಯ ಭೂ ವಿಜ್ಞಾನಿ ಪುಷ್ಪಲತಾ ಕವಲೂರು ಕಳೆದ 2018 ರಿಂದ 2023ರಲ್ಲಿ ಲೋಕಾಯುಕ್ತ ದಾಳಿಗೆ ಒಳಗಾಗಿ 1 ಲಕ್ಷ ಮತ್ತು 2023 ರಿಂದ 2024ರಲ್ಲಿ ಮತ್ತೆ ಜಿಲ್ಲೆಗೆ ವರ್ಗಾವಣೆಯಾಗಿ ಇದರ ಮೇಲೆ ಲೋಕಾಯುಕ್ತ ಪ್ರಕರಣ ಹಾಗೂ ಇಡಿ ಪ್ರಕರಣಗಳು ದಾಖಲಾಗಿವೆ. ಉದ್ದೇಶಪೂರ್ವಕವಾಗಿ ರಾಯಚೂರಿಗೆ ವರ್ಗಾವಣೆ ಮಾಡಿದ್ದಾರೆ ಎಂದು ದೂರಿದರು. ಇಲಾಖೆಯಲ್ಲಿ ನಡೆಸಿದ್ದು ಭ್ರಷ್ಟಾಚಾರದ ದಾಖಲಾತಿಗಳು ನಾಶ ಮಾಡಲು, ಲೂಟಿ ಮಾಡಲು ಮತ್ತೆ ಇಲ್ಲಿಗೆ ಬಂದಿದ್ದಾರೆ ಎಂದು ಆರೋಪಿಸಿದರು. ಇಂತಹ ಭ್ರಷ್ಟಾಧಿಕಾರಿಗಳು ಇರುವ ಕಿರಿಯ ಭೂ ವಿಜ್ಞಾನಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಭ್ರಷ್ಟ ಅಧಿಕಾರಿಗಳು ಸ್ಫೂರ್ತಿನ ಹಾಗೂ ಮಾರ್ಗದರ್ಶಿ ಆಗುತ್ತಾರೆ ಎಂದು ಪ್ರಶ್ನಿಸಿದರು. ಇವರ ಸೇವೆಯಿಂದ ಅಮಾನತುಗೊಳಿಸಬೇಕು, ಪ್ರಕರಣ ಇಡಿ ಐಡಿಗೆ ನಿಷ್ಪಕ್ಷಪಾತ ತನಿಖೆಗೊಳಪಡಿಸಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ಮಹಿಳಾ ಘಟಕ ಜಿಲ್ಲಾ ಅಧ್ಯಕ್ಷೆ ರೂಪಾ ಶ್ರೀನಿವಾಸ್ ನಾಯಕ್, ಜಿಲ್ಲಾಧ್ಯಕ್ಷ ಸಾಜಿದ್ ಹುಸೇನ್, ಶಿವಶರಣ ಸಾಹುಕಾರ್, ಜನಾರ್ದನ್ ಗೌಡ, ದೇವೇಂದ್ರ ನಾಯಕ್, ವೆಂಕಟೇಶ್ ಕಮಲಾಪುರ್ ಸೇರಿದಂತೆ ಅನೇಕರಿದ್ದರು. ಸಮೀಪದ ಗಲಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನುಮರಡಿ ಗ್ರಾಮದಲ್ಲಿ ಭಾನುವಾರ ಸಂಜೆ ಜೂಜಾಟದಲ್ಲಿ ತೊಡಗಿದವರ ಮೇಲೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಸಿಬ್ಬಂದಿಗಳ ನೇತೃತ್ವದ ತಂಡ ಹಾಗೂ ಸ್ಥಳೀಯ ಪಿಎಸ್ಐ ವೈಶಾಲಿ ನೇತೃತ್ವದಲ್ಲಿ ತಂಡ ದಾಳಿ ನಡೆಸಿದೆ. ಸಮೀಪದ ಗಲಗ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನಮರಡಿ ಗ್ರಾಮದಲ್ಲಿ ಭಾನುವಾರ ಸಂಜೆ ಜೂಜಾಟದಲ್ಲಿ ತೊಡಗಿದವರ ಮೇಲೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಸಿಬ್ಬಂದಿಗಳ ನೇತೃತ್ವದ ತಂಡ ಹಾಗೂ ಸ್ಥಳೀಯ ಪಿಎಸ್ಐ ವೈಶಾಲಿ ನೇತೃತ್ವದಲ್ಲಿ ತಂಡ ದಾಳಿ ಮಾಡಿ ಜೂಜಾಟದಲ್ಲಿ ತೊಡಗಿದ 12 ಜನರ ಮೇಲೆ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಅಲ್ಲದೆ ಜೂಜಾಟದಲ್ಲಿ 1.10 ಲಕ್ಷ ಹಣ ಹಾಗೂ 43 ಮೋಟಾರ್ ಸೈಕಲ್ಗಳನ್ನು ಜಪ್ತಿ ಮಾಡಿ ಟ್ರ್ಯಾಕ್ಟರ್ಗಳಲ್ಲಿ ತುಂಬಿಕೊಂಡು ಠಾಣೆಗೆ ತರಲಾಗಿದೆ. ಬಹುತೇಕ ವಾಹನಗಳಿಗೆ ಯಾವುದೇ ವಿಮೆ ಇಲ್ಲವಾಗಿದ್ದು ತಕ್ಷಣವೇ ಬೈಕ್ ಮಾಲೀಕರಿಗೆ ಕರೆದು ವಿಮೆ ಕಂತು ಪಾವತಿಸುವ ವ್ಯವಸ್ಥೆ ಮಾಡಲಾಗುವುದು ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಳಗಾವಿ ರಾಯಚೂರು ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣದ ಹೆಸರಿನಲ್ಲಿ ರೈತರಿಗೆ ಭೂ ಪರಿಹಾರದಲ್ಲಿ ಅನ್ಯಾಯ, ಡಿಸಿ ಮಧ್ಯಸ್ಥಿಕೆ ವಹಿಸಿ ನ್ಯಾಯ ಕೊಡಲಿ ಶರಣಪ್ಪ ಉದ್ಬಾಳ್. ಭೂಮಿ ಮತ್ತು ವಸತಿ ರಹಿತ ಬೇಡಿಕೆಗಳಿಗೆ ಆಗ್ರಹಿಸಿ ಆಗಸ್ಟ್ 14ರಂದು ಶಾಸಕರ ಮನೆಗಳ ಮುಂದೆ ಪಂಜಿನ ಮೆರವಣಿಗೆ, ಉಸ್ತುವಾರಿ ಸಚಿವರಿಗೆ ಕಪ್ಪು ಬಾವುಟ ಪ್ರದರ್ಶನ, ಮಾರಪ್ಪ ಹರ್ವಿ. ರಾಜೀವ್ ಗಾಂಧಿ ಜ್ಯೋತಿ ಸದ್ಭಾವನಾ ಯಾತ್ರೆಗೆ ಅದ್ದೂರಿ ಸ್ವಾಗತ. ಕೃಷಿ ವಿಶ್ವವಿದ್ಯಾಲಯದಲ್ಲಿ ರಾಷ್ಟ್ರೀಯ ಸಮ್ಮೇಳನ, ಸ್ನಾತಕೋತ್ತರ ವಿದ್ಯಾರ್ಥಿಗಳ ಸಂಶೋಧನೆಗಳು ಕೃಷಿ ಸಮಸ್ಯೆಗಳಿಗೆ ಪರಿಹಾರವಾಗಲಿ, ಡಾಕ್ಟರ್ ಪಿಎಲ್ ಪಾಟೀಲ್. ಹರ್ ಘರ್ ತಿರಂಗ ಅಭಿಯಾನ, ಜಿಲ್ಲಾ ಮಟ್ಟದ ಜಾಗೃತಿ ಜಾಥಾ ಮ್ಯಾರಥಾನ್ ನಡೆಸಲು ಸಿದ್ಧತೆ ಕೈಗೊಳ್ಳಿ, ಡಿಸಿ. ಆಗಸ್ಟ್ 15ರಂದು ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಮಲ್ಕಲ್ ಗ್ರಾಮದಲ್ಲಿ ರಕ್ತದಾನ ಶಿಬಿರ, ಸಿದ್ದಲಿಂಗಪ್ಪ ದಳವಾಯಿ. ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಜಾರಿಗೊಳಿಸಲು ಒತ್ತಾಯಿಸಿ ಮಾದರ ಚೆನ್ನಯ್ಯ ಸೇವಾ ಸಮಿತಿ ಮನವಿ. ನಿರುದ್ಯೋಗ ಬಿಕ್ಕಟ್ಟನ್ನು ಪರಿಹರಿಸಲು ತುರ್ತು ಕ್ರಮ ಕೈಗೊಳ್ಳಲು ಆಗ್ರಹಿಸಿ ಎಐಯುಸಿಐಸಿ ಸಂಘಟನೆ ಮನವಿ. ಕ್ರಸ್ಟ್ ಗೇಟ್ ಕಳಪೆ ನಿರ್ವಹಣೆ ಕ್ರಮಕ್ಕೆ ಆಗ್ರಹ, ಗೇಟ್ ಸರಿಪಡಿಸಿ ಮೇಲ್ಗಡೆ ನೀರು ನಿಲುಗಡೆಗೆ ಕ್ರಮಕ್ಕೆ ಒತ್ತಾಯ. ಆಶ್ರಯ ಕಾಲೋನಿ ಸೇರಿ ವಿವಿಧ ಬಡಾವಣೆಯಲ್ಲಿ ಮೂಲ ಸೌಲಭ್ಯಕ್ಕೆ ಒತ್ತಾಯ. ಹಿರಿಯ ಭೂ ವಿಜ್ಞಾನಿ ವಿರುದ್ಧ ಕ್ರಮಕ್ಕೆ ಒತ್ತಾಯ. ಮತ್ತು ಜಾಲಹಳ್ಳಿ ಜೂಜಾಟದಲ್ಲಿ ತೊಡಗಿದ 12 ಜನರ ಪ್ರಕರಣ ದಾಖಲು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.
New Indian Craft Shopping Expo, biggest handloom and handicraft expo. Walker Ground, beside LIC Building, Basaveshwara Circle, Raichur. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಫಾರ್ ಮೋರ್ ಡೀಟೇಲ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್. ಇಲ್ಲಿ ಭೇಟಿ ನೀಡಿ. SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ,